ಸವಿ ನೆನಪು ಸಾವಿರ ನೆನಪು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ಏನು ಜಾತ್ರೆ ಅಂದ್ಕೊಂಡ್ರಾ? ಇಲ್ಲ, ಇದು ಫುಡ್ ಬ್ಲಾಗ್. ಹೌದು, ನಾವು ಇವತ್ತು ಬಂದಿದ್ದೀವಿ ಫುಡ್ ಬ್ಲಾಗ್ಗೆ. ವಿ ವಿ ಪುರಮಲ್ಲಿರುವಂಥ ಫುಡ್ ಬ್ಲಾಗಲ್ಲಿದ್ದೀವಿ. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ಐಟಮ್ಗಳಿದೆ, ವೆಜ್ಜು ನಾನ್ ವೆಜ್ಜಲ್ಲಿ ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಜನರಿಗೆ ಹೇಗೆ ಇಷ್ಟ ಆಯಿತು ಅಂತ ಚೆನ್ನಾಗಿದೆ. ಫುಲ್ ಕ್ರೌಡ್ ಇದೆ, ಮಸ್ತಾಗಿದೆ, ಜಾತ್ರೆ ಥರ ಇದೆ ನೋಡೋಕ್ಕೆ. ಓಕೆ, ಯಾವ ಏರಿಯಾ ಬಂದಿದೆ ಸರ್ ಇವತ್ತು? ವಿ ವಿ ಪುರಂ ಸ್ಟ್ರೀಟ್ ಫುಡ್. ಹೇಗಿದೆ ಸರ್? ಫುಡ್ಸ್ ಎಲ್ಲ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ ಸರ್. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಆಂಕಲ್ ಮಸ್ತಾಗಿ ಮಾತಾಡ್ತಿದ್ದಾರೆ. ಆಂಕಲ್ ಮಸ್ತಾಗಿ ಮಾತಾಡ್ತಿದ್ದಾರೆ. ಅವ್ರಿಗೆ ಇಂಪ್ರೆಸ್ ಆದ್ರು. ಒಳ್ಳೆ ಸೋಡಾ ಕೊಟ್ಟರು, ಐಸ್ ಕ್ರೀಮ್ ಕೊಟ್ಟರು, ಚೆನ್ನಾಗಿದೆ ನೋಡೋಕ್ಕೆ. ಹೇಗಿದೆ ಸರ್? ಟೇಸ್ಟ್ ಎಲ್ಲ ಚೆನ್ನಾಗಿದೆ ಇಲ್ಲಿ? ಸೂಪರ್ ಸರ್, ಚೆನ್ನಾಗಿ. ಏನು ಟೇಸ್ಟ್ ಮಾಡಿದ್ರಿ? ಸೋಡಾ ಒಂದು ಸ್ಪೆಷಲ್ ಸೋಡಾ ಒಂದು ಕೊಟ್ಟರು, ಅವೆಲ್ಲ ತೊಗೊಂಡ್ರಿ. ಪ್ಲಸ್ ಒಂದು ಫ್ರೂಟ್ಸ್ ಎಲ್ಲ ಒಂದು ಐಸ್ ಕ್ರೀಮ್ ಕೊಟ್ಟರು, ಅದು ತೊಗೊಂಡ್ರಿ, ಚೆನ್ನಾಗಿತ್ತು. ಈ ಅಂಕಲ್ ಸ್ಥಳದಲ್ಲಿ ನಿಮಗೆ ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದಂಥ ಕಡಲೆ ಬರ್ಫಿ ಪ್ರತಿಯೊಂದು ಐಟಮು ಸಿಗುತ್ತೆ. ನೀವು ಈ ಕಡೆ ಬಂದಾಗ ವಿ ವಿ ಪುರಮಲ್ಲಿ ಇವ್ರ ಸ್ಟೋರಿಗೆ ಒಂದ್ಸತಿ ವಿಸಿಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸವಿ ನೆನಪು. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ. ಏನು ಟೇಸ್ಟ್ ಮಾಡಿದೆ ಸರ್ ಇಲ್ಲಿ? ನಾವು ಈಗ ಫ್ರೂಟ್ ಗುಲ್ಕನ್ ತಗೊಂಡೆ. ಇದು ಬಿಟ್ಟು ಸರ್ ಬೇರೆ ಏನು ಟೇಸ್ಟ್ ಚೆನ್ನಾಗಿದೆ? ಬೇರೆ ಇನ್ನೂ ಮಾಡಿಲ್ಲ, ಇವಾಗ ಬಂದಿದೆ. ಓಕೆ, ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದೆ ಕಾರ್ನ್ ಹತ್ರ. ಇವ್ರ ಹತ್ರ ಪ್ರತಿಯೊಂದು ಕಾರ್ನು ಪ್ರತಿಯೊಂದು ಹಣ್ಣು ಹಾಕಿ ಮಾಡ್ತಾರೆ. ಮಾವಿನಕಾಯಿ ಇರ್ಬೋದು, ದಾಳಂಬ್ರಿ ಇರ್ಬೋದು, ಪೈನಾಪಲ್ ಇರ್ಬೋದು, ಪ್ರತಿಯೊಂದು ಹಣ್ಣುಗಳನ್ನು ಮಿಕ್ಸ್ ಮಾಡಿ ಮಾಡ್ತಾರೆ. ಇಲ್ಲಿ ವಿ ವಿ ಪುರಮಲ್ಲಿ ಸಂಡೇ ಸ್ಯಾಟರ್ಡೆ ಬಂದಾಗ ಒಂದ್ಸತಿ ಇವ್ರ ಹತ್ರ ಟೇಸ್ಟ್ ಮಾಡಿ. ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಟೇಸ್ಟ್ ಮಾಡಿದ್ದೆ ಜೋಳ ಸ್ವೀಟ್ ಕಾರ್ನ್. ಏನು ಸಖತ್ತಾಗಿತ್ತು ಗೊತ್ತಾ? ಬಿಸಿ ಕೆಡ್ಡದ ಮೇಲೆ ಸುಡ್ಬಿಟ್ಟು ಕೊಡ್ತಾ ಇರ್ತಾರೆ. ಸಖತ್ತಾಗಿರುತ್ತೆ, ತಿನ್ನೋದಕ್ಕಂತೂ ಕ್ರಿಸ್ಪಿಯಾಗಿತ್ತು. ನೀವು ವಿ ವಿ ಪುರಮಲ್ಲಿ ಬಂದಾಗ ಇವ್ರ ಹತ್ರ ಒಂದ್ಸರಿ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಸಖತ್ತಾಗಿತ್ತು. ನೀವು ವಿ ವಿ ಪುರಮಕ್ಕೆ ಬಂದಾಗ ಒಂದ್ಸರಿ ಇಲ್ಲಿ ಟೇಸ್ಟ್ ಮಾಡಲೇಬೇಕು, ಸಖತ್ತಾಗಿರುತ್ತೆ. ಆಂಟಿ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಆಂಟಿ, ಎಷ್ಟು ವರ್ಷದಿಂದ ಇದ್ದಾರಾ ಆಂಟಿ ಇಲ್ಲಿ? ಸರ್ 20 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. 20 ವರ್ಷದಿಂದ ಇದೆಯಾ? ಓಕೆ ಓಕೆ. ಏನೇನು ಮಾಡ್ತೀರಾ ಆಂಟಿ ನಿಮ್ಮ ಹತ್ರ? ಸರ್ ಸ್ವೀಟ್ ಕಾರ್ನ್ ಮಸಾಲ, ಮಾವಿನಕಾಯಿ ಮಿಕ್ಸು, ಪೈನಾಪಲ್ ಮಿಕ್ಸು, ಓಕೆ, ಬೇಬಿ ಕಾರ್ನು, ಓಕೆ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಇರುತ್ತೆ. ಬೇರೆ 100 ಎಲ್ಲ ಪಾಪ್ಕಾರ್ನ್ ಮಿಕ್ಸ್ ಎಲ್ಲ ಸಖತ್ತಾಗಿತ್ತು. ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿದೆ. ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿದ್ಮೇಲೆ ಹೇಗಿರುತ್ತೆ ಸರ್? ಚೆನ್ನಾಗಿರುತ್ತಾ? ಆಬ್ವಿಯಸ್ಲಿ ಮಾಡೋದು ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಮಾಡೋದು ನೋಡಿ ಟೇಸ್ಟ್ ಇದೆ ಅಂತ ಬಂದಿರ್ತೀರಾ. ಓಕೆನಾ, ಇವತ್ತೇನು ಟೇಸ್ಟ್ ಮಾಡಿದ್ರಿ ಮೇಡಮ್? ನಾವು ಕಾರ್ನ್ ಮತ್ತೆ ಪೈನಾಪಲ್ ಮ್ಯಾಂಗೋ ಮಿಕ್ಸ್ ತಗೊಂಡಿದ್ದೀವಿ. ಓಕೆ, ಹೇಗಿತ್ತು ಮೇಡಮ್ ಟೇಸ್ಟ್? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ ಮೇಡಮ್? ಹೇಗಿತ್ತು ಚಿನ್ನ ಕಾರ್ನು? ನೀವೆಲ್ಲರೂ ಕಾರ್ನ್ ತಿಂದಿರ್ತೀರಾ. ಓಕೆ, ಅವಾಗ ಇಲ್ಲೆಲ್ಲ ಫ್ರೂಟ್ಸು, ಮ್ಯಾಂಗೋ, ಪೈನಾಪಲ್ ಎಲ್ಲ ಮಿಕ್ಸ್ ಕೊಡ್ತಾ ಇದ್ದಾರೆ. ಊಟ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಎಷ್ಟು ಫುಡ್ ಲವರ್ಸ್ ಇದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಐಟಮ್ ಬಂದು ದೋಸೆ. ವೆರೈಟೀಸ್ ಆಫ್ ದೋಸೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಡಪ ದಬೇಲೆ ತವಪಲ ಕಾಯ ಬಡ ಬೇಡ ಬಡ ಕೋಪಟ ಬಟರ್ ಪಾವ್ ಬಜೆ ಬಟರ್ ದಬೇಲೆ ಬಟರ್ ವಡಪ ಬಟರ್ ತವ ಪಲಾವ್ ಮಸಾಲೆ ಮೈಸೂರು ಮಸಾಲ ಪುಡಿ ಮಸಾಲ ಬಾತ್ ಮಸಾಲ ಚೇಂಜ್ ಮಸಾಲ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ. ಸರ್ ಏನೇನು ಸಿಗುತ್ತೆ ಅಂತ ಹೇಳಿದ್ರು ಗೊತ್ತಾಯ್ತು. ಏನೇನು ರೇಟ್ ಇದೆ ಅಂತ ಹೇಳ್ತೀರಾ? ರೇಟ್ ಮಾಮೂಲಿ 60, 80, 50. ಸೌಂಡ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆ, ಸೌಂಡು ಚೆನ್ನಾಗಿದೆ. ಎಲ್ಲ ಕೋರಸ್ ಅಲ್ಲಿ ಹೇಳ್ತಿದ್ದಾರೆ. ಓಕೆ, ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಇದೆ. ಹೇಗಿದೆ ಮೇಡಮ್ ಟೇಸ್ಟ್? ಸೂಪರ್ ಅಂಡ್ ಆಸಮ್ ಟೇಸ್ಟ್ ಇದೆ, ಚೆನ್ನಾಗಿದೆ. ವೀಕೆಂಡ್ ಸೊ ಕ್ರೌಡ್ ಹಂಗೆ ಇರುತ್ತೆ, ಟೇಸ್ಟು ಚೆನ್ನಾಗಿದೆ. ಮೇಡಮ್ ನಮಸ್ಕಾರ. ಹಲೋ, ಹಾಯ್ ಹಲೋ ನಮಸ್ಕಾರ. ಹೇಗಿತ್ತು ಮೇಡಮ್ ಟೇಸ್ಟ್ ಎಲ್ಲ? ಸೂಪರ್ ಆಗಿದೆ ಮೇಡಮ್. ಜನ ಚೆನ್ನಾಗಿದ್ದಾರಾ? ಟೇಸ್ಟ್ ಚೆನ್ನಾಗಿತ್ತಾ? ಎರಡೂ ಚೆನ್ನಾಗಿದೆ. ಇಲ್ಲಿ ವೈಬೇ ಚೆನ್ನಾಗಿರುತ್ತೆ ಸ್ವೀಟ್ ಅಲ್ಲಿ. ಓಕೆ ಮೇಡಮ್, ಏನೇನು ಟೇಸ್ಟ್ ಮಾಡಿದ್ರಿ ಇಲ್ಲಿ? ನಾವು ಮೈಸೂರು ಮಸಾಲೆ ದೋಸೆ ಟೇಸ್ಟ್ ಮಾಡಿದ್ವಿ, ಕೋಡ್ಬೆಲೆ. ಇವಾಗ ಟ್ವಿಸ್ಟರ್ ಟೇಸ್ಟ್ ಮಾಡ್ತಾ ನಾನು ಇದ್ದೀವಿ. ನೆಕ್ಸ್ಟ್ ಯಾವ್ದು ವಿಡಿಯೋ ರೇಟಿಂಗ್ ಕೊಡ್ತೀರಿ, ಎಲ್ಲಿ ತಗೊಳ್ಬೇಕು ಅಂತ ಹೇಳ್ತೀರಾ? ಇಲ್ಲ, ಇಲ್ಲಿ ರೆಗ್ಯುಲರ್ ಆಗಿ ನಾವು ಟ್ವಿಸ್ಟರ್ ಇಲ್ಲೇ ತಗೊಂತೀವಿ. ಸೊ ವಿ ವುಡ್ ಪ್ರಿಫರ್ ದಿಸ್ ಪ್ಲೇಸ್. ಟೇಸ್ಟ್ ಮಾಡಿದ್ದೀರಾ? ಎಲ್ಲ ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ. ಹೇಳಿ ಅಮ್ಮ, ಹೇಗಿತ್ತು ಟೇಸ್ಟ್ ಎಲ್ಲ? ಚೆನ್ನಾಗಿತ್ತು. ಏನು ಟೇಸ್ಟ್ ಮಾಡಿದ್ರಿ? ನಾವು ಇವಾಗ ಇಲ್ಲಿ ವಾಸವಿ ಮನೆ ತಿಂಡಿ ಅಂತಿದೆ,
Okay. ಅಲ್ಲಿ ನಾವು ದೋಸೆ ತಗೊಂಡ್ವಿ, Okay. ಈರುಳ್ಳಿ ದೋಸೆ, ಮಸಾಲೆ ದೋಸೆ ತಗೊಂಡ್ವಿ, ಆಮೇಲೆ ಪಡ್ಡು ತಿಂದ್ವಿ, ಆಮೇಲೆ ಅದೊಂದು ಟೈಪ್ ಕೋಡ್ಬಳೆ ಬರುತ್ತೆ, ಏನೋ ಮಜ್ಜಿಗೆ ಕೋಡ್ಬಳೆ ಅಂತ ಮಜ್ಜಿಗೆ ಹೇಳ್ತಾರೆ. ಕೋಡ್ಬಳೆ. ಅದನ್ನ ತಿಂದ್ವಿ, ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಹಾ. ಮ್ಯಾಮ ನೀವು ಫಸ್ಟ್ ಟೈಮ್ ಬಂದಿರೋದಾ ಇಲ್ಲಿ? ಇಲ್ಲ, ಮುಂಚೆ ಬಂದಿದ್ವಿ. ಮುಂಚೆ ಬಂದಿದ್ದೀರಾ? ನಾವು ಮಂಗಳೂರು ಮುಂಚೆ ಬಂದು ಕಡೆ. ಟೇಸ್ಟ್ ಮಾಡಿ ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಇವರೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ನನ್ನ ಕೋ ಸಿಸ್ಟರ್ ಇವರು ನನ್ನ ಸಿಸ್ಟರ್ ಇಲ್ಲ, ಅವರೆಲ್ಲ ಫಸ್ಟ್ ನೀವು ಟೈಮ್ ಟೇಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದೀರಾ, ಹಾ, ಟೇಸ್ಟ್ ಹೌದು, ಚೆನ್ನಾಗಿದೆ ಅಂತ. ಹೌದು. ಅಮ್ಮ ಇಲ್ಲಿ ಇನ್ನೂ ಬರ್ತಾ ಇರೋರ್ಗೆ ಏನಂತ ಹೇಳ್ತೀರಾ ಅಮ್ಮ? ಬಂದು ಟೇಸ್ಟ್ ಮಾಡ್ಬೋದಾ? ಖಂಡಿತ ಬರ್ಬೋದು. ಬರ್ಬೋದಾ? ಯಾಕಂದ್ರೆ ಜನ ಒಂದು ನೀಟ್ನೆಸ್ ಇದು ಮಾಡ್ತಾರೆ, ಹೌದು. ಆಮೇಲೆ ಫುಡ್ ಆಯಿಲ್ ಎಲ್ಲ ಜಾಸ್ತಿ ಇರುತ್ತಲ್ಲ. ಇಲ್ಲ, ಈ ಸರ್ತಿ ಪಡ್ಡು ಎಲ್ಲ ತಿಂದ್ವಿ, ಆಯಿಲ್ ತುಂಬ ಕಡಿಮೆ ಇತ್ತು ಅಂತ ಅನ್ನಿಸ್ತು ನನಗೆ. ಹಾಗೆ ಕ್ವಾಲಿಟಿ ಚೆನ್ನಾಗಿದೆ, ಆಮೇಲೆ ಸ್ವೀಟು ಕೂಡ ತುಂಬ ಇಂಪ್ರೂವ್ ಆಗಿದೆ. ಹೋದ್ಸರಿ ಬಂದಾಗ ಎಲ್ಲ ಇದು ಮಾಡಿದ್ರು, ಡಿಗ್ ಮಾಡಿದ್ರು, ಅವಾಗ ತುಂಬ ಡಸ್ಟ್ ಎಲ್ಲ ಇತ್ತು, ಇವಾಗೆಲ್ಲ ನೀಟಾಗಿ ಆಗಿದೆ. ಎಲ್ಲ ನೀಟಾಗಿದೆ. ಅಮ್ಮ ಆಯಿಲ್ ಎಲ್ಲ ಆಯಿಲ್ ಕಮ್ಮಿ ಇದ್ದಾಗಿತ್ತು, ಪಡ್ಡು ಇವತ್ತು ತಿಂದಿರೋದು ಆಯಿಲ್ ಕಮ್ಮಿ ಇತ್ತು. ಓಕೆ ಅಮ್ಮ, ಪ್ರೈಸಸ್ ಎಲ್ಲ ಹೇಗಿದೆ ಅಮ್ಮ? ನಾರ್ಮಲ್ ಪೀಪಲ್ಸ್ ಬಂದು ತಿನ್ಬೋದಾ ಅಥವಾ ರಿಚ್ ಪೀಪಲ್ಸ್ ಏನಿಲ್ಲ? ತಿನ್ಬಹುದು. ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಇಂದ ರೋಡ್ ಸೈಡ್ ಏನ್ ತಿಂತೀವಿ ಎಲ್ಲ ಸಾಮಾನ್ಯ ನಾರ್ಮಲ್ ಆಗೇ ಇದೆ. ಥ್ಯಾಂಕ್ ಯು. ರೆಡಿ? ಸವಿ ನೆನಪು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಅಮ್ಮ ಹೇಳಿ. ನಾನಿದು ಫಸ್ಟ್ ಟೈಮು. ಓಕೆ. ಇಲ್ಲಿ ಬಂದದ್ದು ಮಡಿಕೇರಿಯಿಂದ ಬಂದದ್ದು. ಮಡಿಕೇರಿಯಿಂದ ಬಂದಿದ್ದೀರಾ? ಹೌದು. ಅಮ್ಮ ಹೇಗಿದೆ ಅಮ್ಮ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿದೆ. ಯಾಕಂದ್ರೆ ಮನೆಯಲ್ಲೇ ಬೇರೆಯವ್ರಿಗೆ ಬೇಯಿಸಾಕೋದೇ ಆಗೋಯ್ತು ಹೌದು. ಅಲ್ವಾ, ಜೀವನ ಎಲ್ಲ. ಹೌದು. ಈಚೆ ಕಡೆ ಬಂದು ನೀವು ಒಂದ್ಸರಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀರಾ. ಹೇಗಿದೆ ಊಟ ಎಲ್ಲ? ತುಂಬ ತಿನ್ನಕ್ಕಾಗಲ್ಲ, ಹಾ? ನಮಗೆ ಅಭ್ಯಾಸ ಇಲ್ವಲ್ಲ. ಓಕೆ. ಅಂತೂ ತಿನ್ಬೋದು. ತಿನ್ಬೋದು. ಏನು ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ರಿ ನೀವು? ಪಡ್ಡು, ಮಸಾಲೆ ದೋಸೆ, Okay. ಈರುಳ್ಳಿ ದೋಸೆ, ಆಯ್ತು. ಮತ್ತೆ ಪಾನಿಪುರಿ. ಅಮ್ಮ ಇವಾಗ ಏನಂತ ಹೇಳಿದ್ರೆ ಇಷ್ಟೆಲ್ಲ ಒಂದೇ ದಿವಸ ಮನೇಲಿ ಮಾಡೋಕ್ಕಾಗಲ್ಲ. ಹೌದು. ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಓಕೆನಾ? ಹೌದು. ಇಲ್ಲಿ ಬಂದು ಇವಾಗ ಫುಡ್ ಸ್ಟ್ರೀಟ್ ಅಲ್ಲಿ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಹೇಗಿದೆ ಟೇಸ್ಟ್ ಎಲ್ಲ? ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಹೇಳ್ತೀರಾ? ಓಕೆ. ನಿಮ್ಗೆ ಇಷ್ಟ ಆಯ್ತಾ? ಅಲ್ಲ, ಮನೇಲಿ ಹೋಗಿ ಹೇಳ್ಬೋದಲ್ಲ. ಮನೆಗೆ ಹೋಗಿ ಹೇಳ್ಬೋದು ಹೌದು. ಹೇಗಿತ್ತು ಟೇಸ್ಟ್ ಅಂತ? ಹೌದು. ಟೇಸ್ಟ್ ಹೇಗಿತ್ತು ಅಂತಲ್ಲ ಅಥವಾ ಹೊಟ್ಟೆ ಉರ್ಸೋದಾ? ನಮ್ಮ ಮನೇಲಿರೋರಿಗೆಲ್ಲ ಇದು ಇಷ್ಟ. ಹಾ. ನನ್ನ ಸೊಸೆಗೆ, ಮೊಮ್ಮಕ್ಕಳಿಗೆಲ್ಲ. ಹಾ. ನನಗಂತ ಇಷ್ಟ ಇರಲಿಲ್ಲ. Okay. ಅಂತೂ ಪರವಾಗಿಲ್ಲ, ಇದೆಲ್ಲ ಚೆನ್ನಾಗಿತ್ತು ಇಲ್ಲಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಈ ಹೋಟ್ಲಲ್ಲಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಏನೇನು ಸಿಗುತ್ತೆ ಅಂತ. ದೇವಿ ಸಾಗರಲ್ಲಿ ನಾನು ಹಳೆ ವಿಡಿಯೋದಲ್ಲಿದೆ, ಚೆಕ್ ಮಾಡಿ ದಯವಿಟ್ಟು. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿತ್ತು ಮೇಡಮ್ ಟೇಸ್ಟ್ ಎಲ್ಲ? ರಸಮಲೈ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ವೀಕ್ ಒಂದ್ಸತಿ ಬರ್ತಾ ಇಲ್ಲ, ಇರ್ತೀರಾ? first time ಬಂದಿದ್ದು. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಎಲ್ಲರೂ ಆಲ್ಮೋಸ್ಟ್ ಆಲ್ ಫಸ್ಟ್ ಟೈಮೇ ತುಂಬಾ ಜನ ಇದ್ದಾರೆ. ಹಾ, ಹೌದು, ಹೇಗಿದೆ ಟೇಸ್ಟ್ ಮತ್ತೆ ಇಲ್ಲಿ ನೀಟ್ನೆಸ್ ಇರ್ಬೋದು, ಕ್ಲೀನ್? ನೀಟ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಓಕೆ. ಪ್ರೈಸಸ್ ಎಲ್ಲ ಹೇಗಿದೆ ಮೇಡಮ್? ಪ್ರೈಸಸ್ ಎಲ್ಲ ರೀಸನಬಲ್ ಆಗಿ ಇದೆ. ಓಕೆ. ಯಾಕಂತ ಹೇಳಿದ್ರೆ I've been to this place from my childhood. ನಾನು ಲೈಕ್ ತಂದೆ ಜೊತೆ ಬರ್ತಿದ್ದೆ, ಈಗ ಗಂಡ ಜೊತೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬರ್ತಿದ್ದೀನಿ. ಸೊ ದ ಟೇಸ್ಟ್ ಹ್ಯಾಸ್ ನೆವರ್ ಚೇಂಜ್ಡ್ ಅಂಡ್ ದ ಕ್ರೌಡ್ ಅಂಡ್ ದ ಹೈಪ್ ಇಸ್ ಆಲ್ವೇಸ್ ದೇರ್. ಮೇಡಮ್ ಕ್ರೌಡ್ ಯಾವಾಗಲೂ ಇದೇ ಥರ ಇರುತ್ತಾ? ಈವ್ನಿಂಗ್ಸ್ ಸ್ಯಾಟರ್ಡೇಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವು ಚೈಲ್ಡ್ಹುಡ್ ಬರ್ತಾ ಇದ್ದೀರಾ? ನಾವು ಬಂದಿರೋದು ಇವತ್ತು. ಸ್ಯಾಟರ್ಡೇಸ್ ಅದಕ್ಕೆ ನಾವು ಬಂದಿರೋದು ಇವತ್ತು. ಯಾವಾಗ ಇದೇ ಬಟ್ ಥರ ಆಕ್ಚುಲಿ ಇರುತ್ತೆ? ಹೇಳ್ಬೇಕಂದ್ರೆ ಇವಾಗ ಕಮ್ಮಿ ಇದೆ, ಇನ್ನು ಅವರೇ ಬೇಡ ಮೇಳ ಎಲ್ಲ ಹಾಕಿದಾಗ ತುಂಬಾ ಜಾಸ್ತಿ ಇದೆ. ಅವರ ಮೇಳ ಇಲ್ಲೇ ಬರುತ್ತಾ? ಯು ಗೆಟ್ ಇಟ್ ಆಲ್ ದಿ ಐಟಮ್ಸ್ ಇಲ್ಲಿ ಸಿಗುತ್ತೆ. ಮತ್ತೆ ವಾಸವಿ ಇದೆಲ್ಲ ಅಲ್ಲಿ ಅಲ್ಲಿನೂ ಅವರೇ ಬೇಡ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ಏನು ಟೇಸ್ಟ್ ಮಾಡಿದ್ರೆ ಏನು ಚೆನ್ನಾಗಿತ್ತು ಮೇಡಮ್? I am hardcore favorite of that idli, then mirchi bhaji, I mean capsicum bhaji. Okay. Then I'd almost taste, we taste everything actually. ಯಾಕಂದ್ರೆ ಚೈಲ್ಡ್ಹುಡ್ ಅಂತೇಳಿ ಎಲ್ಲ ಟೇಸ್ಟ್ ಮಾಡಿರ್ತೀರಾ? ಓಕೆನಾ? ಅಂದ್ರೆ ಜನ ಏನಕ್ಕೋಸ್ಕರ ಇಲ್ಲಿ ಬರ್ಬೋದು, ಏನು ತಿನ್ಬೋದು? See, cost and hygiene. Actually, ನೀವು ನೋಡಿದ್ರಿ ಅಂದ್ರೆ ಏನು ಸ್ಟಾಕ್ ಇರಲ್ಲ ಇಲ್ಲಿ. ಫ್ರೆಶ್ಲಿ ಮೇಡ್ ಅಂಡ್ ಕಾಸ್ಟ್ ಇಸ್ ವೆರಿ ರೀಸನಬಲ್. Okay. ಟೇಸ್ಟ್ ಅಲ್ಟಿಮೇಟ್. ಆಕ್ಚುಲಿ ಅವರು ಎಷ್ಟೋ ವರ್ಷದಿಂದ ಟೇಸ್ಟ್ ಚೇಂಜ್ ಮಾಡ್ತೀರಾ ಕೊಡ್ತಿದ್ದಾರೆ. ಮೇಡಮ್ ಇವಾಗ ಏನಂದ್ರೆ ಜನ ನೋಡಿ ಜಾಸ್ತಿನೇ ಬರಕ್ ಹೋಗಲ್ಲ. ಹೇಗಿದೆ ಕಾಸ್ಟ್ ಎಲ್ಲ? ಜನ ಬಂದು ತಿನ್ಬೋದಾ? ರೀಸನಬಲ್ ಪ್ರೈಸ್ ಆಗಿದೆಯಾ? ವೆರಿ ರೀಸನಬಲ್. ಆಕ್ಚುಲಿ ಹೇಳ್ಬೇಕಂದ್ರೆ ವಿ ಹ್ಯಾವ್ ಸಮರ್ ಅರೌಂಡ್ 300 rupees. A group of 3 can, I mean 3 or 4 can ಆರಾಮ್ಸೆ ತಿನ್ಬೋದು ಇಲ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸೊ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್, ಏನು ಟೇಸ್ಟ್ ಮಾಡಿದ್ರಿ? ನಾವು ಒಬ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ಓಕೆ. ಅದಕ್ಕಿಂತ ಎಲ್ಲದಕ್ಕಿಂತ ಫಸ್ಟ್ ಆಗಿ ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕನಕಪುರದಿಂದ ಬರ್ತಾ ಇದ್ದೀವಿ. ಓಕೆ ಮೇಡಮ್, ಇಲ್ಲಿ ಹೇಗೆ ಗೊತ್ತಾಯ್ತು ಮೇಡಮ್ ಇಲ್ಲಿ ಫುಡ್ ಸ್ಟ್ರೀಟ್ ಇದೆ ಅಂತ? ಎಲ್ಲ ಮಾಮೂಲಿ ಇನ್ಸ್ಟಾ ಎಲ್ಲ ನೋಡ್ತೀವಲ್ಲ, ಅದರಿಂದ ಗೊತ್ತೇ ಆಗುತ್ತೆ ಎಲ್ಲರೂ. ಓಕೆ, ಇವತ್ತು ಏನು ಟೇಸ್ಟ್ ಮಾಡಿದ್ರಿ ಮೇಡಮ್? ಅವರೇ ಬಳೆ ದೋಸೆ ಟೇಸ್ಟ್ ಮಾಡಿದ್ವಿ, ಐಸ್ ಕ್ರೀಮ್ ತಿಂದ್ವಿ, ಒಬ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ಗೋಸ್ಕರನೇ ಇಲ್ಲಿಂದ ಹುಡ್ಕೊ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಮೇಡಮ್, ಜನ ಟೇಸ್ಟಿಗಿಂತ ಮೇನ್ ಆಗಿ ನೋಡೋದು ಬಜೆಟ್. ಓಕೆನಾ? ಎಲ್ಲ ಹೇಗಿದೆ? ಬಜೆಟ್ಸ್ ಎಲ್ಲ ಹೇಗಿದೆ? Budget ಫ್ರೆಂಡ್ಲಿ friendly ಆಗಿದೆಯಾ? ಆಗಿದೆ. ಎಲ್ಲ ಲೋ ಕಾಸ್ಟ್ ಅಲ್ಲೇ ಇದೆಯಾ? ನಾರ್ಮಲ್ ಪೀಪಲ್ಸ್ ಬಂದು ತಿನ್ಬೋದು ಹಾಗೆ? ತಿನ್ಬೋದು. ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ
ಮಾತಾಡ್ಸೋಕೆ ಹೋದಾಗ ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಒಬ್ಬೊಬ್ಬರು ಮಾತ್ರ ಬೇಡ ಸರ್ ವಿಡಿಯೋ ಎಲ್ಲ ಯಾಕೆ ಅಂತ ಹೇಳಿದ್ರು. ಇನ್ನು ಮಿಕ್ಕಿದವರೆಲ್ಲ ಸಖತ್ತಾಗಿ ಮಾತಾಡಿದ್ರು. ನಮಸ್ಕಾರ. ಹೇಗಿತ್ತು ಮೇಡಮ್ ಟೇಸ್ಟ್ ಎಲ್ಲ? ಹಾಂ ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ ಮೇಡಮ್? ವೀಕ್ಲಿ ಒನ್ಸ್ ಬರ್ತೀರಾ, ಯಾವಾಗಲೂ ಬರ್ತಾ ಇರ್ತೀರಾ? ಇಲ್ಲ ನಾವು ಬಂದು 2 years ಆಗ್ತಾ ಇದ್ದೇನೆ, ಇವಾಗಲೇ ಬಂದಿರೋದು. ಏನು ಟೇಸ್ಟ್ ಮಾಡಿದ್ರಿ ಮೇಡಮ್ ಇವತ್ತು? ನಾನು ಮಸಾಲೆ ಪುರಿ ತಿಂದೆ, ಪಾನಿಪುರಿ ತಿಂದೆ, ರುಮಾಲಿ ರೊಟ್ಟಿ ಮತ್ತು ಗೋಬಿ ಮಂಚೂರಿ. ಎಲ್ಲ ಹೇಗಿದೆ ಮೇಡಮ್ ಟೇಸ್ಟ್ ಎಲ್ಲ? ಬಿಫೋರ್ ಕಂಪೇರ್ ಮಾಡಿದ್ರೆ ಇವಾಗ ಟೇಸ್ಟ್ ಕಡಿಮೆನೆ. ಟೇಸ್ಟ್ ಕಡಿಮೆ ಇದೆಯಾ? ನಾವು ಇದೇ ಅಂಗಡಿಯಲ್ಲಿ ಬಿಫೋರ್ ಬಂದು ತಿಂತಾ ಇದ್ವಿ, ಅವಾಗ ಓಕೆ ಚೆನ್ನಾಗಿದೆ. ಮೇಡಮ್, ಏನಂತ ಹೇಳಿದ್ರೆ ಜನ ಎಲ್ಲ ಇದು ಲೈಕ್ ಮಾಡೋದು ಆಯಿಲಿ ಎಲ್ಲ ಜಾಸ್ತಿ ಇದೆ, ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಹೈಜೆನಿಕ್ ಆಗಿರಬೇಕು ಮತ್ತು ಕ್ಲೀನ್ನೆಸ್ ಇರಬೇಕು. ಇಲ್ಲೆಲ್ಲ ಹೇಗಿದೆ ಮೇಡಮ್? ಓಕೆ ಅಲ್ಲ, ಯಾಕೆ ಮುಂಚೆ ಎಲ್ಲ ನಾವು ನೋಡಿದಾಗೆ 1 year ಬ್ಯಾಕ್ ಎಲ್ಲ ತುಂಬ ಡಸ್ಟ್ ಇತ್ತು, ಎಲ್ಲ ಹೇಗಿತ್ತು? ಇವಾಗೆಲ್ಲ ಹೇಗಿದೆ ಮೇಡಮ್? ಚೆನ್ನಾಗಿದೆಯಾ? ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಪರವಾಗಿಲ್ಲ. ಅಂದರೆ ಹೈಜೆನಿಕ್ ಆಗಿದೆ, ಸ್ವಲ್ಪ ಟೇಸ್ಟ್ ಕಡಿಮೆ ಇದೆ ಅಂತ ಹೇಳಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಇನ್ನೂ ಸ್ವಲ್ಪ ನೀಟ್ನೆಸ್ ಇದ್ರೆ ಓಕೆ ಅನಿಸುತ್ತೆ ನನಗೆ. ಥ್ಯಾಂಕ್ ಯು. ಹೇಗಿತ್ತು ಟೇಸ್ಟು? ಚೆನ್ನಾಗಿದೆ, ಬಟ್ ಇನ್ನು ಡಿಫ್ರೆಂಟ್ ಲೈಕ್ ಟೇಸ್ಟ್ ಮುಂಚೆ ಥರ ಇರಲಿಲ್ಲ. ಮುಂಚೆ ಥರ ಇಲ್ಲ ಅಂತೀಯಾ? ಓಕೆ, ಇವತ್ತೇನು ಟೇಸ್ಟ್ ಮಾಡಿದೆ? ಇವತ್ತು ಸೇಮ್ ಪಾನಿಪುರಿ, ಮಸಾಲೆ ಪುರಿ ಇನ್ನೂ ತಿನ್ನಬೇಕಾಗಿದೆ. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೇಗಿತ್ತು ಟೇಸ್ಟ್ ಎಲ್ಲ? ಚೆನ್ನಾಗಿದೆ ಮೇಡಮ್, ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಥವಾ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ತುಂಬ ಸಲ ಬರ್ತಾ ಇದ್ದೀರಾ ಮೇಡಮ್? ಅವಾಗ ಬರ್ತಾ ಇರ್ತೀವಿ. ಹೇಗಿದೆ ಮೇಡಮ್ ಟೇಸ್ಟ್ ಎಲ್ಲ? ಕಂಪೇರ್ ಮೊದಲಿಗಿಂತ ಇವಾಗ ಸ್ವಲ್ಪ ಟೇಸ್ಟ್ ಕಮ್ಮಿ ಅಂತ ಅನಿಸ್ತಿದೆ. ಕಮ್ಮಿ ಅಂತ ಅನ್ನಿಸ್ತಾ ಇದೆಯಾ? ಏನಕ್ಕೆ ಮೇಡಮ್ ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ? ಏನಿದೆ ಗೊತ್ತಿಲ್ಲ ಏನು ಡಿಫ್ರೆನ್ಸ್ ಅಂತ. ಯಾಕೆಂದ್ರೆ ಇವಾಗ ಆಕ್ಚುಲಿ ಮುಂಚೆ ಎಲ್ಲ ಟೇಸ್ಟಿ ಪೌಡರ್ ಎಲ್ಲ ಹಾಕ್ತಾ ಇದೆ, ಇವಾಗ ಯೂಸ್ ಮಾಡೋಂಗಿಲ್ಲ. ಓಕೆ, ಅದರಿಂದ ಡಿಫ್ರೆಂಟ್ ಮೇ ಬಿ ಬಿಕಾಸ್ ಆಫ್ ದಟ್, ಅದಕ್ಕೆ ಇರ್ಬೋದು. ಓಕೆ, ಹೇಗಿದೆ ಇವಾಗ? ಏನು ತೊಗೊಂಡ್ರಿ ಮೇಡಮ್ ಇವತ್ತು? ನಾನು ನಾನ್ ಮತ್ತೆ ಕರಿ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೊ ಮಚ್. ಹೇಳಿ ಮೇಡಮ್, ಏನು ಟೇಸ್ಟ್ ಮಾಡಿದ್ರಿ? ಹೇಗಿದೆ? ನಾವು ಮಸಾಲೆ ಪುರಿ ಟೇಸ್ಟ್ ಮಾಡಿದ್ರಿ, ರುಮಾಲಿ ರೊಟ್ಟಿ, ಗೋಬಿ ಮಂಚೂರಿ ಎಲ್ಲ ಟೇಸ್ಟ್ ಮಾಡಿದ್ವಿ. ಫಸ್ಟಿಗಿಂತ ತುಂಬ ಜಾಸ್ತಿ ಅಂಗಡಿ ಆಗೈತೆ ಇವಾಗ. ಓಕೆ, ಟೇಸ್ಟು ಚೆನ್ನಾಗೈತೆ. ನೀವು ನೋಡೋಕ್ಕೆ ಚಿಕ್ಕ ಹುಡುಗಿ ಥರ ಕಾಣಿಸ್ತೇವೆ. ಫಸ್ಟಿಗಿಂತ ಅಂದರೆ ಚಿಕ್ಕ ಮಗು ಬಂದಿದ್ರಾ? ಇಲ್ಲ, ಮತ್ತೆ 2 years ಬ್ಯಾಕ್. 2 years ಬ್ಯಾಕ್ ಬಂದಿದ್ರಾ? ಹೇಗಿದೆ ಅವಾಗಿಂತ ಇವಾಗ ಟೇಸ್ಟ್ ಕಂಪೇರ್ ಮಾಡಿದ್ರೆ ಹೇಗಿದೆ? ಅವಾಗಿಂತ ಸ್ವಲ್ಪ ಬೆಟರ್ ಆಗೈತೆ, ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದು. ಇನ್ನೊಂದು ಸ್ವಲ್ಪ ಬೆಟರ್ ಆಗಿರಬೇಕು. ಓಕೆ ಚಿನ್ನ, ಹಾಯ್. ಏನು ನಿನ್ನ ಹೆಸರು ಫಸ್ಟ್ ಹೇಳು? ನನ್ನ ಹೆಸರು ಐಶಾನಿ. ಹೇಗಿದೆ ಟೇಸ್ಟು? ಚೆನ್ನಾಗಿದೆ. ಚೆನ್ನಾಗಿತ್ತಾ? ಏನು ಟೇಸ್ಟ್ ಮಾಡಿದೆ ಇವತ್ತು? ನಾನು ಮತ್ತೆ ಗೋಬಿ ಮಂಚೂರಿ ಹೇಗಿತ್ತು ಎಲ್ಲ? ನಾನು ಗೋಬಿ ಮಂಚೂರಿ ಎಲ್ಲ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತಾ? ವೀಕ್ಲಿ ಒಂದ್ಸತಿ ಬರ್ತೀಯಾ, ಆವಾಗಲೂ ಬರ್ತಾ ಇರ್ತೀಯಾ? ಯಾವಾಗಲೂ ಬರ್ತೀಯಾ? ಬಂದಾಗೆಲ್ಲ ಏನು ಟೇಸ್ಟ್ ಮಾಡ್ತೀಯಾ ಇಲ್ಲಿ ಬೇರೆ? ಟ್ವಿಸ್ಟರ್ಸ್, ಗೋಲ್ಗಪ್ಪ, ನಾನು ಗೋಬಿ ಮಂಚೂರಿ. ಇವಾಗ ನೀನು ಇಲ್ಲಿ ಫುಡ್ ಬ್ಲಾಗ್ ಬರ್ಬೇಕಾದ್ರೆ ಅಮ್ಮ ಏನಂತ ಹೇಳ್ತಾರೆ? ಚೆನ್ನಾಗಿ ಓದು, ಕರ್ಕೊಂಡು ಹೋಗ್ತೀನಿ ಅಂತಾರ ಅಥವಾ ಹೇಗೆ? ಚೆನ್ನಾಗಿ ಓದಿದ್ರೆ ಕರ್ಕೊಂಡು ಹೋಗ್ತೀನಿ. ಓದ್ತೀಯಾ ಎಲ್ಲ ನೀಟಾಗಿ? ಎಷ್ಟನೇ ಕ್ಲಾಸು? 5th. ಅಲ್ಲ, ಎಷ್ಟನೇ ಕ್ಲಾಸ್ ಬರ್ತೀಯಾ ಅಂತ ಕೇಳಿದೆ. ಕ್ಲಾಸ್ 3rd. ಥ್ಯಾಂಕ್ ಯು ಸೋ ಮಚ್. ಸವಿ ನೆನಪು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಹೇಳಿ ಸರ್, ಹೇಗಿತ್ತು ಟೇಸ್ಟು? ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ವಾಸಿ ಫುಡ್ ಸ್ಟ್ರೀಟ್ಗಿಂತ ಬೆಟರ್ ಸ್ಟ್ರೀಟ್ ಬ್ಯಾಂಗ್ಳೂರಲ್ಲಿ ಯಾವುದಿದೆ? Okay. ನಾನು ಮೋರ್ ದೆನ್ 20 days ಹಿಮಾಲಯಗೆ ಟ್ರಿಪ್ ಹೋಗಿದ್ದೆ. Okay. ಅಲ್ಲಿಂದ ಬಂದಿದ ತಕ್ಷಣ ಫಸ್ಟ್ ಬಂದಿರೋ ಜಾಗನೇ ಇದೇನೆ. ಯಾಕಂದರೆ ನಮ್ಮ ಸೌತ್ ಇಂಡಿಯನ್ ರುಚಿ, ಖಾರ, ಈ ಸ್ಪೈಸಸ್ ನಿಮಗೆ ಎಲ್ಲೂ ಸಿಗಲ್ಲ. ಅದು ಬೇರೆ ವಾಸಿ ಫುಡ್ ಸ್ಟ್ರೀಟಲ್ಲಿ ಇಟ್ಸ್ ಎ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಸರ್ ಇವತ್ತೇನು ಟೇಸ್ಟ್ ಮಾಡಿದ್ರಿ ಸರ್? ನಾನು ಇವಾಗ ರುಮಾಲ ರೋಟಿ ವಿತ್ ದಾಲ್ ತೊಗೊಂಡಿದ್ದೀವಿ. ಓಕೆ, ಅದು ತುಂಬ ಚೆನ್ನಾಗಿದೆ, ಸ್ಪೈಸಸ್ಸು ತುಂಬ ಚೆನ್ನಾಗಿದೆ. ಇದಾಗಿದ ತಕ್ಷಣ ನಾವು ಇವಾಗ ಒಂದು ಏನು ತಿಂದ್ವಿ ನಾವು? ಬಾರ್ಬಿಕ್ಯೂ ತೊಗೊಂಡ್ವಿ, ವೆಜ್ ಬಾರ್ಬಿಕ್ಯೂ ತೊಗೊಂಡ್ವಿ. ಸರ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಸುಮಾರಾಗಿ ಮೋರ್ ದೆನ್ 25 yearsಯಿಂದ ಬರ್ತಾ ಇದ್ದೀನಿ. 25 yearsಯಿಂದ ಬರ್ತಾ ಇದ್ದೀರಾ? ನಾನು 10 ವರ್ಷ. ಟೇಸ್ಟ್ ಎಲ್ಲ ಹೇಗಿದೆ ಸರ್? ಟೇಸ್ಟ್ ಏನೋ ಚೇಂಜಸ್ ಆಗಿದೆಯಾ ಅಥವಾ ಹಾಗೆ ಇದೆಯಾ? ಟೇಸ್ಟ್ ಎಲ್ಲ ಹಾಗೆ ಇದೆ. ಅವಾಗ ತುಂಬ ಚಿಕ್ಕದಾಗಿತ್ತು, ಜನ ಕಮ್ಮಿ ಇದ್ರು. ಇವಾಗ ವಾಸ್ಟ್ ಆಗಿದೆ, ಇಡೀ ಬೆಂಗಳೂರೇ ಬರ್ತಾ ಇದೆ. ಸವಿನರ್ಪು ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇಲ್ಲಿ ನಾವು ಫಸ್ಟ್ ಟ್ರೈ ಮಾಡಿದ್ದು ಏನಂತಂದ್ರೆ ಫ್ರೈಡ್ ಪಾಪಡ್ ಮಸಾಲ, ಇದು ಪಾಪಡ್ ಚೆನ್ನಾಗಿತ್ತು, ತುಂಬ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ಆಯಿಲ್ ಫ್ರೈಡ್ ಇದು ಸಿಗುತ್ತೆ, ಇಲ್ಲಿ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿ. ಆಮೇಲೆ ತವಾ ಪಲಾವ್ ಸ್ಟಾರ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತೆ ಇನ್ನೇನು ತಿನ್ಬೇಕಪ್ಪ, ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ, ಟ್ರೈ ಮಾಡ್ತೀವಿ.
ಮಾಡ್ತೀವಿ. ಟ್ರೈ ಮಾಡಿ. ನೆಕ್ಸ್ಟ್ ಸಿಗ್ತೀನಿ, ಮಾತಾಡೋಣ. ಮತ್ತೆ ಸವಿನೆನಪು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೇಳಿ ಮೇಡಮ್, ಕ್ಯಾಂಡಿ ಹಿಡ್ಕೊಂಡಿದ್ದೀರಾ, ಹೇಗಿತ್ತು ಟೇಸ್ಟ್ ಎಲ್ಲ? ಟೇಸ್ಟ್ ಮಾಡಿಲ್ಲ. ಕ್ಯಾಂಡಿ ಅಲ್ಲ ಮೇಡಮ್, ಬೇರೆ ಟೇಸ್ಟಸ್ ಎಲ್ಲ ಏನು ಟೇಸ್ಟ್ ಮಾಡಿದ್ರಿ? ಬೇರೆ ಏನು ಟೇಸ್ಟ್ ಮಾಡಿದ್ರಿ ಅಂತ? ತವಾ ಪಲಾವ್ ಓಕೆ. ಆದರೆ ಕಾರ್ನ್ ಚೆನ್ನಾಗಿ ಕಾರ್ನ್ ಟ್ರೈ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಓಕೆ, ಆಯ್ತು, ಇನ್ನೂ ಟೇಸ್ಟ್ ಮಾಡಬೇಕಿತ್ತು. ಸವಿನೆನಪು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸವಿನೆನಪು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. Thank you. How is the food? How is the taste? Yeah, taste, coming to the taste, it's completely fine, but I can't give rating. Like when it comes to 2019, I've seen many stuff actually, but there are so many items are missing, and okay, few of things I can see here. Some things are a bit tasty, and I can see the prices also increased. When it increased actually. Okay, I can tell you a small example. If you go to Ice Cola, okay, actually before it was 30 rupees, now it was, they changed to 70. Distinct food court. Yeah. This is a nice place. Okay. You can come and you can visit like couple of times with your friends. You can vibe out with your friends especially. Okay. I don't recommend with couples. Okay. So you can come with friends when you just want to vibe out. This is a correct place. Okay. So you can just enjoy. That's what I can tell. Thank you, sir. Thank Yeah. you. Subscribe into Sunny Venupu YouTube channel. YouTube channel Sunny Venupu YouTube. ಓಕೆ, ಇಲ್ಲಿ ಬಾದಾಮ್ ಮಿಲ್ಕ್ ಇದೆ, ಹೇಗಿದೆ ಅಂತ ಟೇಸ್ಟು ನೋಡೋಣ, ಹಾಗೆ ಜನರ ಹತ್ರ ಮಾತಾಡೋಣ. How is the taste? It is nice. What you taste? This is that one, chirote with hot badam milk. Okay. So first time we are tasting this one, so I don't actually want it, how it tastes. Okay. So it is nice taste. Are you coming weekly once, ma'am? Day? No, like 1 or 2 months Before once you came? different stores, like Okay. today this one, previously when I came at that time, that shop I visited, so it is little bit different from that store to this one. So Thank you. Svinenapu YouTube channel subscribe ಮಾಡಿ. ಮೇಡಮ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್ ಇಲ್ಲಿ? ನಾನು 1 ವರ್ಷದಿಂದ ಬರ್ತಾ ಇದ್ದೀನಿ. 1 ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್? ಇಲ್ಲಿ 1 ವರ್ಷದಿಂದ ಇದೇ ತರ ಇರ್ತಾ ಜನ, ಜಾತ್ರೆ ತರಾನೇ ಇರ್ತಾರಾ? ಹಾ, ಯಾವಾಗಲೂ ಇದೇ ತರ ಕ್ರೌಡ್ ಇರ್ತಾರಾ? ಹೌದು. ಕೊರೋನಾ ಟೈಮಲ್ಲಿ ಮಾತ್ರ ಬಂದ್ ಮಾಡಿದ್ರು, ಇವಾಗೆಲ್ಲ ಓಪನ್ ಆದ ನಂತರ ನಾರ್ಮಲ್ ಇದೇ ತರ ಕ್ರೌಡ್ ಇದೆ. ಓಕೆ ಮೇಡಮ್, ಯಾಕಂದ್ರೆ ನೀವು ಯಾವಾಗಲೂ ಇಲ್ಲೇ ಟೇಸ್ಟ್ ಮಾಡ್ತೀರಾ ಅಂತ ಹೇಳ್ತೀರಲ್ಲ, ಏನು ಟೇಸ್ಟ್ ಚೆನ್ನಾಗಿರುತ್ತೆ, ಜನ ಏನಕ್ಕೋಸ್ಕರ ಇಲ್ಲಿ ಬರಬೇಕು ಮೇಡಮ್? ಆ್ಯಕ್ಚುಲಿ ನಾರ್ಮಲ್ ಆಗಿ ಇಲ್ಲೆಲ್ಲ ಆಫೀಸಿಗೆ ಹೋಗೋರೆ ಬರ್ತಾರೆ, ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ, ಏನಾದರೂ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಎಲ್ಲ ಬರ್ತಿರ್ತಾರೆ. ಓಕೆ. ಸೊ ಒಂದು ಕಡೆಯಿಂದ ಒಂದು ಕಡೆ ನಾರ್ಮಲ್ ಆಗಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಇಲ್ಲೇ ಜಾಸ್ತಿ ಬರೋದು. ಟೇಸ್ಟ್ ಮಾಡಿರಲ್ವಲ್ಲ, ಅವ್ರಿಗೆ ಏನಂತ ಹೇಳ್ತೀರಾ ಮೇಡಮ್? ಇಲ್ಲಿ ಬಂದು ಟೇಸ್ಟ್ ಮಾಡಿ ಎಲ್ಲ ಥರ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಮಿಕ್ಸ್ ಆಗಿದೆ. ಇದು ಮೀನ್ಸ್ ಅಲ್ಲೆಲ್ಲ ಚಾಟ್ ಲೀಸ್ಟ್ ನೋಡಿದ್ರೆ ಸೌತ್ ಇಂಡಿಯನ್ ಮಾತ್ರ ಇಲ್ಲ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಥರ ಚೈನೀಸ್. ಸೊ ಮೇಡಮ್, ಏನಾದ್ರು ಟೇಸ್ಟಿ ಪೌಡರ್ ಆ ಥರ ಏನಾದ್ರು ಯೂಸ್ ಮಾಡೋ ಥರ ಏನಾದ್ರು ಅನಿಸುತ್ತಾ, ಅಥವಾ ಎಲ್ಲ ನಾರ್ಮಲ್ ಫುಡ್ಸ್ ಥರನೇ ಚೆನ್ನಾಗಿದೆಯಾ, ಹೇಗೆ? ಪಕ್ಕ ಟೇಸ್ಟಿ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡೇ ಮಾಡಿರ್ತಾರೆ. ಯಾರಿಗೂ ನಾರ್ಮಲ್ ಟೇಸ್ಟ್ ಇಷ್ಟ ಆಗಲ್ಲ, ಸೊ ಅದು ನಾರ್ಮಲ್. ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಳ್ಬೋದು ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಅವ್ರು ಏನು ಕೊಡ್ತಿದ್ರು ನಾನು ಅದನ್ನು ತಿಂತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಹೇಳಿ ಸರ್, ಏನು ಟೇಸ್ಟ್ ಮಾಡಿದ್ರಿ, ಹೇಗಿತ್ತು? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಈ ರೋಡಲ್ಲಿ ಫುಲ್ ವೆಜ್ ಅಲ್ಲ, ನಾವೆಲ್ಲ ವೆಜ್ ಪ್ರಿಯ. ನೀವು ವೆಜ್ಜಾ? ಹೌದು. ಏನು ಟೇಸ್ಟ್ ಮಾಡಿದ್ರಿ ಸರ್? ನಾವು ಪೆನ್ನಿ ವಿತ್ ಬಾದಾಮ್ ಮಿಲ್ಕ್. ಹೇಗಿದೆ ಸರ್ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಯಾವಾಗಲೂ ರೆಗ್ಯುಲರಾಗಿ ಬರ್ತಾ ಇರ್ತೀರಾ, ಫಸ್ಟ್ ಟೈಮಾ ಸರ್? 6 months once ಬರ್ತಾ ಇರ್ತೀರಾ ಸರ್? ಮುಂಚೆಗೂ ಇವಾಗ ಡಿಫ್ರೆಂಟ್ ಚೇಂಜ್ ಆಗಿದೆ ಏನಾದ್ರು ಟೇಸ್ಟು? ಹೌದು, ಸ್ವಲ್ಪ ಶಾಪ್ಸ್ ಎಲ್ಲ ಚೇಂಜ್ ಆಗಿದೆ. ಶಾಪ್ಸ್ ಎಲ್ಲ ಚೇಂಜ್, ಟೇಸ್ಟ್ ಎಲ್ಲ ಹಾಗೆ ಇದೆ. ಟೇಸ್ಟ್ ಆಗಿದೆ ಸರ್. ಇಲ್ಲಿ ಇನ್ನೂ ಬಂದು ತಿಂದೇ ಇರೋರಿಗೆ ಏನಂತ ಹೇಳ್ತೀರಾ ಸರ್? ಬಂದು ಟ್ರೈ ಮಾಡ್ಬೋದಾ? ಹೌದು, ಟ್ರೈ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ಮನೇಲಿ ಒಂದೊಂದು ಐಟಮ್ ಮಾಡ್ತೀವಿ. ಹೌದು, ಇಲ್ಲಿ ವೆರೈಟಿ ಸಿಗುತ್ತೆ. ಎಲ್ಲ ಇಲ್ಲೇ ಬಂದು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. 7 ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.
ಹೇಳಿ ಸರ್. ಸರ್ ಹೇಳಿ ಸರ್, ಏನು ಟೇಸ್ಟ್ ಮಾಡಿದ್ರೆ ಸರ್ ಇಲ್ಲಿ? ಐಸ್ ಕ್ರೀಮೇ ಸರ್. ಹಾಂ, ಐಸ್ ಕ್ರೀಮ್ ಸರ್. ಐಸ್ ಕ್ರೀಮ್ ಬಿಟ್ಟು ಬೇರೆ ಹೇಳಿ ಸರ್. ರೋಲ್ ಹಾಂ, ಹೇಗಿತ್ತು ಸರ್ ಟೇಸ್ಟ್ ಎಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿತ್ತಾ ಸರ್? ಯಾಕಂತ ಹೇಳಿದ್ರೆ ಜನ ಇವಾಗ ಕ್ಲೀನ್ನೆಸ್ ನೀಟ್ನೆಸ್ ನೋಡ್ತಾರೆ. ಓಕೆನಾ, ಹೇಗಿತ್ತು ಸರ್? ಹೈಜೆನಿಕ್ ಆಗಿತ್ತಾ? ಆಯಿಲಿ ಫುಡ್ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಚೆನ್ನಾಗಿದೆಯಾ? ಅಥವಾ ಆಯಿಲ್ ಏನಾದ್ರು ಜಾಸ್ತಿ ಏನಾದ್ರು ಇದೆಯಾ? ಏನಿಲ್ಲ ಸರ್. ಇನ್ನೂ ಬಂದು ಟೇಸ್ಟ್ ಮಾಡದೇ ಇರೋರ್ಗೆ ಏನಂತ ಹೇಳ್ತೀರಾ ಸರ್? ಬರೋಕೆ ಹೇಳ್ತೀನಿ ಸರ್. ಬಂದು ಟೇಸ್ಟ್ ಮಾಡ್ಬೋದಾ? ಹಾಂ ಸರ್. ಹೇಗಿದೆ? ಎಷ್ಟು ರೇಟಿಂಗ್ ಕೊಡ್ಬೋದು ನೀವು? ಎಷ್ಟು 100%. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಹೌ ಇಸ್ ದ ಟೇಸ್ಟ್ ಸರ್? It is very good, bro. Okay. I bought almond fudge, so it was very good. This is the first time I'm visiting to VR from food. You came first time? Yes. Sir, from where you came, sir? I am from Kadapa, Andhra Pradesh. Andhra Pradesh. Okay, so okay. Last 6 months I am here in Bangalore. So I like this place more visiting there. This is the Sir, first how time, is the food street, sir? It's clean? It's very crowded and very tasty also. Okay. I tried lot of things, but this is the one I like the most. I think this is a very good thing. Yeah, okay. What you taste, sir? This is almond. Here I taste almond fudge. Okay. And there was one holge there was. Okay. And corn, sweet corn I tasted. That was very good. Everything is very good here. Bangalore is a nice place. It is not at all boring. It is very good. Thank you, sir. How is the taste? బాగుందా? ఏం టేస్ట్ చేస్తుంది సార్? రోల్, పొటాటో రోల్. ఇది ఇచ్చి వేరే ఏం టేస్ట్ చేస్తుంది? ఇంకా ఏం టేస్ట్ చేయలేదు. పొటాటో రోల్ టేస్ట్ చేస్తున్నాం. ఇంకా ఒక్కొక్కటిగా టేస్ట్ చేస్తాం. ఓకే సార్. ఎలాగుంది సార్ క్రౌడ్ అని? క్రౌడ్ కొంచెం హెవీగా ఉంది, బట్ హెవీగా ఉంటేనే జోష్ ఉంటుంది. జోష్ ఉంటుంది కదా. ఎలాగుంది క్రౌడ్? ఓకే. క్లీన్నెస్ ఉందా? క్లీన్నెస్ అంతా ఉందా? క్లీన్నెస్ మనం ఇలాంటి ఇంత క్రౌడ్ ఉన్నప్పుడు క్లీన్నెస్ ఎక్స్పెక్ట్ చేయలేము కదా. కొన్ని కావాలంటే కొన్ని సాక్రిఫైస్ చేయాలి. ఓకే. అంతే వీక్లీ వన్స్ లేదా మంత్లీ వన్స్ వస్తాం కాబట్టి ఓకే. మనం అంత హైజీనిక్ ఎక్స్పెక్ట్ చేసి రావాలంటే ఇక్కడికి రాలేము కదండి. ఓకే ఓకే. థ్యాంక్ యూ సార్. దట్స్ ఆల్. యా, హాయ్. Okay, so I am actually trying dahi puri. Okay. And it is awesome. The taste is really, really, really nice. And I think people visiting here, they should really come here and try their food. It's really Are you awesome. coming weekly once or what, ma'am? This is actually the first time I'm coming here. Okay. But I think the food here What is have you amazing. tasted, ma'am? We had paneer tandoori momos, and right now we are having dahi puri, and we also had ice creams and lot of other things, some juices, some shakes. Oh my god. Okay. The food here, even though it's street food, but it's really hygienic, so it's really good. I can see it's not very unhealthy, so people can just come here and they can enjoy. And please do subscribe Savi Nenoppu YouTube channel. Thank you. ये क्या है? क्या तैयारी कर रहे हैं? एक ये गोवा चिली है सर. ओके. गोवा चिली. What is the price? How is the price? 100 rupees. 100 rupees. For one piece or what, sir? Oh, 6 piece आएगा सर. 6 piece. ಗೋವಾ ಚಿಲ್ ರೋಲ್, ಐಸ್ ರೋಲ್ ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿ. 100 ರೂಪಾಯಿಗೆ 6 ಪೀಸು ಸಖತ್ತಾಗಿರುತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ. लाइक यहाँ का फूड बहुत अच्छा है. लाइक इंटरेस्टिंग, मतलब यहाँ का क्या बोलूँ, न्यू वैरायटी है जो मैंने देखा. तो उस हिसाब से कौन सा था? बेबी कॉर्न मिक्स या बहुत सारी फ्रूट वगैरह खाए, मतलब स्ट्रीट फूड्स वगैरह खाए जो इंटरेस्टिंग एंड अच्छी थी. थैंक यू. सभी नेनोपू यूट्यूब चैनल सब्सक्राइब सभी नेनोपू यूट्यूब चैनल. ಜ್ಯೂಸ್ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಓಡುತ್ತೆ, ಚೆನ್ನಾಗಿರುತ್ತೆ. ಜನ ಸರ್ ಎಲ್ಲ ಫ್ರೆಶ್ ಆಗಿರುತ್ತಾ? ನಾವೇ ಮಾಡೋದು, ಫ್ರೆಶ್ ಆಗಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಕೋಲ್ಡಾಗಿ ಕೊಡ್ತೀವಿ. ಸೊ ಇವಾಗ ಸದ್ಯಕ್ಕೆ ಈಗ ವೇಫಲ್ಸ್ ತಿಂತಾ ಇದ್ದೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡಬೇಕು ಹೇಗಿರುತ್ತೆ ಅಂತ. ಮೇಡಮ್ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಸರ್. ವಿವಿಪುರಂ ಬ್ಯಾಂಗ್ಳೂರಿಯನ್ಸ್ಗೆ ಇಟ್ಸ್ ನಾಟ್ ನ್ಯೂ ಪ್ಲೇಸ್. ಮೇಡಮ್ ಕ್ಯಾಶುಯಲ್ ಆಗಿ ಬಂದಾಗ ಏನು ಟೇಸ್ಟ್ ಮಾಡ್ತೀರಾ? ದೋಸೆ ಇಡ್ಲಿ ಮಿನಿಮಮ್ ಪಕ್ಕ ಇದೆ. ಮಸಾಲೆ ದೋಸೆ ಇಡ್ಲಿ, ಆ ಕಡೆ ಪಾನಿಪುರಿ ಮತ್ತು ಕಾರ್ನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಯಾ ದಟ್ ವಿ ವೋಂಟ್ ಮಿಸ್ ಅಟ್ ಆಲ್. ಮೇಡಮ್ ಎಲ್ಲ ಪ್ರೈಸಸ್ ಎಲ್ಲ ನಾರ್ಮಲ್ ಆಗಿದೆಯಾ?
ಪ್ರೈಸಸ್ ಹಂಗೆ ಹೇಳ್ಬೇಕಂದ್ರೆ ಓವರ್ ಆಲ್ ಎಲ್ಲ ಇನ್ಕ್ರೀಸ್ ಆಗಿದೆ ಅಲ್ಲ, ಸೊ ಇಲ್ಲೂ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ನಾವು ಮುಂಚೆ ಬರೋದಕ್ಕೂ ಇವಾಗ ಎಷ್ಟೊಂದು ಜನ ಇದ್ದಾರೆ. ಮುಂಚೆ ಇಷ್ಟೊಂದು ಜನ ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಇವಾಗ ತುಂಬಾ ಜನ ಜಾಸ್ತಿ ಆಗಿದ್ದಾರೆ. ಸೊ ಅವರು ಬಿಸ್ನೆಸ್ ಅವ್ರು ನೋಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಬಂದು ಟೇಸ್ಟ್ ಮಾಡದೇ ಇರೋರಿಗೆ ಏನಂತ ಹೇಳ್ತೀರಾ ಮೇಡಮ್? ಡೆಫಿನೆಟ್ಲಿ ಬರಬೇಕು. ಲೈಕ್ ಇಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಈ ಸ್ಟ್ರೀಟಲ್ಲಿ, ಎನಿಥಿಂಗ್. ಓಕೆ, ನೀವು ಏನು ಆಸೆ ಪಟ್ಟಿದ್ದೆಲ್ಲ ಈ ಸ್ಟ್ರೀಟಲ್ಲಿ ಸಿಗುತ್ತೆ. ಲೆಟ್ ದೆಮ್ ಎಂಜಾಯ್ ಅಷ್ಟೇ. ಲೆಟ್ಸ್ ಒಂದು ಎಂಜಾಯ್ ಮಾಡ್ಬೋದು. ಹೌದು, ಈಗ ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಸುಮ್ಮನೆ ಒಂದು ಥರ ತೊಗೋಬೋದು, ನಾರ್ತ್ ಇಂಡಿಯನ್, ಚೈನೀಸ್. ಬಟ್ ಇಲ್ಲಿ ಎಲ್ಲ ಥರನೂ ಸಿಗ್ತದೆ. ಎಲ್ಲ ಬರ್ಬೋದಾ? ಫ್ರೆಂಡ್ಸು ಯಾರು ಬೇಕಾದ್ರೆ ಎಲ್ಲರೂ ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸವಿನೆನಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಚಿಕ್ಕ ಮಕ್ಳಿಗಂತೂ ಸಖತ್ ವೆರೈಟೀಸ್ ಐಟಮ್ಸ್ ಇದೆ. ಕೇಕ್ ಐಸ್ ಇದೆ, ಐಸ್ ಕ್ರೀಮ್ ಕೋಲ್ಡ್ ಅನ್ನೋರು ಕೇಕ್ ಐಸ್ ತಿನ್ಬೋದು. ಪೊಟ್ಯಾಟೊ ಟ್ವಿಸ್ಟರ್ ಟೇಸ್ಟ್ ಮಾಡಿದ್ದೀನಿ, ಅದು ಚೆನ್ನಾಗಿದೆ. ಮತ್ತು ಅದು ಪಾಪಡ್ ಇರುತ್ತಲ್ಲ, ಅದು ಚೆನ್ನಾಗಿದೆ. ಮತ್ತು ಇದು ಚಾಕ್ಲೇಟ್ ಆ್ಯಕ್ಚುಲಿ ತುಂಬ ಜನ ರಿವ್ಯೂಸ್ ಹೇಳ್ತಿದ್ರು. ಸೊ ಅದಕ್ಕೆ ಫಸ್ಟ್ ಟೈಮ್ ಬಂದಿರೋದು ವಿವಿಪುರಂಗೆ. ಆ್ಯಂಡ್ ಆ್ಯಕ್ಚುಲಿ ಎಲ್ಲ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ರಿವ್ಯೂ ಏನೂ ಕೊಡೋಕ್ಕೆ ಅಷ್ಟೇನಿಲ್ಲ, ಬಟ್ ದಿಸ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಎಲ್ಲರೂ ಒಂದ್ಸತಿ ಬಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಡಿಫ್ರೆಂಟ್ ಫುಡ್ಸ್ ಟೇಸ್ಟ್ ಮಾಡೋದು. ಸೊ ಇಟ್ಸ್ ಲೈಕ್ ಗುಡ್ ಎಕ್ಸ್ಪೀರಿಯನ್ಸ್. ಮೇಡಮ್ ವೆಜ್ಜಾ ನಾನ್ ವೆಜ್ಜಾ ಮೇಡಮ್ ನೀವು? ವೆಜಿಟೇರಿಯನ್ ಜಾಸ್ತಿ ಇದೆಯಾ? ತುಂಬ ವೆಜಿಟೇರಿಯನ್ನೇ ಇದೆ. ನಾನ್ ವೆಜ್ ನನಗೆಲ್ಲೂ ಇದುವರೆಗೂ ನೋಡಲಿಲ್ಲ. ಓಕೆ, ಸೊ ತುಂಬ ವೆಜಿಟೇರಿಯನ್ನೇ ಇದೆ. ಯಾಕಂತ ಹೇಳಿದ್ರೆ ಇವಾಗ ಮನೆಯಲ್ಲಿ ವೆಜ್ ಅಂದ್ರೂ ಒಂದು ಐಟಮ್ ಮಾಡ್ಬೋದು. ಓಕೆನಾ? ಇಲ್ಲಿ ಬಂದು ಡಿಫ್ರೆಂಟ್ ಆಫ್ ಟೇಸ್ಟ್ ಅದಕ್ಕೆ ಮಾಡ್ಬೋದು. ಅಂದಿರೋದು ಫ್ಯಾಮಿಲಿ ಜೊತೆ ಬಂದರೆ ಏನಾಗುತ್ತಂದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಬೇರೆ ಫುಡ್ಸ್ ಎಲ್ಲ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಫುಡ್ ಅಂತೂ ಇಲ್ವಲ್ಲ ಇಲ್ಲಿ. ಸೊ ಇಟ್ಸ್ ಲೈಕ್ ಡಿಫ್ರೆಂಟ್. ನೀವು ನೋಡಿದ್ರೆ ಸ್ಟಾರ್ಟಿಂಗ್ ಪಾನಿಪುರಿಯಿಂದ ಹಿಡಿದು ಎಂಡಿಗೆ ನಿಮಗೆ ಪಾನ್, ಆಮೇಲೆ ಈ ಟಿಫಿನ್ಸಲ್ಲಿ ಚಿತ್ರಾನ್ನ, ಲೆಮನ್ ರೈಸ್, ಮತ್ತು ಅಲ್ಲಿ ದೋಸೆ, ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆ. ಇನ್ನೊಂದು ನೋಡಿದ್ರೆ ಒಬ್ಬಟ್ಟು ಮಾಡ್ತಿದ್ದಾರೆ, ಲೈವಲ್ಲಿ ಒಬ್ಬಟ್ಟು ಮಾಡಿಕೊಡ್ತಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಒಬ್ಬಟ್ಟು ಮಾಡೋದು ಎಷ್ಟು ಕಷ್ಟ ಅಷ್ಟು ಜನಕ್ಕೆ. ಮೇಡಮ್ ಇಲ್ಲೆಲ್ಲ ಹೇಗಂತ ಹೇಳಿದ್ರೆ ಎಲ್ಲ ರೆಡಿ ಇರುತ್ತಾ ಅಥವಾ ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಡ್ತಾ ಇದ್ದಾರೆ? ನಮ್ಮ ಮುಂದೆನೇ ಮಾಡಿಕೊಡ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಶ್ ಆಗಿ ನಮ್ಮ ಮುಂದೆನೇ ಮಾಡಿಕೊಡ್ತಿದ್ದಾರೆ. ರೆಡಿಯಾಗಿರುತ್ತೆ ಅಂದರೆ ಈಗ ರೈಸ್ ಐಟಮ್ಸ್ ಏನಾದರೂ ಇದ್ದರೆ ಅದು ರೆಡಿ ಮಾಡಿ ಇಷ್ಟು ಕ್ವಾಂಟಿಟಿ ಅಂತ ತರ್ತಾರೆ. ಬಟ್ ಮಿಕ್ಕಿದ್ದೆಲ್ಲ ಇಟ್ಸ್ ಲೈಕ್ ಇಲ್ಲೇ ರೆಡಿ ಮಾಡಿ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸವಿನೆನಪು ಯೂಟ್ಯೂಬ್ ಚಾನಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಯಾ ಮೇಡಮ್, ಹೌ ಇಸ್ ದ ಟೇಸ್ಟ್ ಮ್ಯಾಮ್? बहुत अच्छा, बहुत टेस्टी. You came first time or are you coming regularly? First time. First time. What you taste on today? क्या टेस्ट करे? टेस्ट यहाँ यही जलेबी करे और पाव भाजी करे और ये पाव बड़ा, ये सब बहुत अच्छा लगा हमें. हम पहली बार दफा आए यहाँ पर. You are from? वाराणसी. ಓಕೆ ಓಕೆ. ಹಾಂ, ನಮಸ್ತೆ. ಹೇಳಿ ಮೇಡಮ್. ಹೇಳಿ ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಾ? ಮಹಾಲಕ್ಷ್ಮಿ ಲೇಔಟಿಂದ. ಮಹಾಲಕ್ಷ್ಮಿ ಲೇಔಟ್. ಮೇಡಮ್ ಹೇಗಿದೆ ಮೇಡಮ್ ಫುಡ್ಸ್ ಎಲ್ಲ? ಫುಡ್ ಎಲ್ಲ ಚೆನ್ನಾಗಿದೆ. ಓಕೆ. ಇಲ್ಲಿ ಚಾಟ್ಸ್ ಟ್ರೈ ಮಾಡಿದ್ವಿ, ಹೆಲ್ದಿ ಅನ್ಸುತ್ತೆ. ಸೊ ಟ್ರೈ ಮಾಡ್ಬೋದು ಬನ್ನಿ. ಏನು ಟೇಸ್ಟ್ ಮಾಡಿದ್ರಿ ಮೇಡಮ್? ಪಾಲಕ್ ಪತ್ತ ಚಾಟ್. ನಿಮಗೆ ಏನು ಇಷ್ಟ ಆಯಿತು ಮೇಡಮ್ ನಾರ್ಮಲ್ ಆಗಿ? ಫುಡ್ ಕ್ವಾಲಿಟಿ ಚೆನ್ನಾಗಿದೆ ಅನ್ಸುತ್ತೆ. ಹೈಜೀನ್ ಇದೆ ಅಂತ ಅನ್ಕೋಬೋದು. ಕ್ಲೀನ್ನೆಸ್ ಇದೆಯಾ? ಕ್ಲೆನ್ಲಿನೆಸ್ ಇದೆ, ಪರವಾಗಿಲ್ಲ. ಇಲ್ಲ, ಹೈಜೀನ್ ನೋಡೋದಾದ್ರೆ ಒಳ್ಳೆ ಕಡೆ ತಿನ್ನಬೇಕು. ಹೈಜೀನ್ ಇಲ್ಲ, ಓಕೆ, ಮ್ಯಾನೇಜಬಲ್. ಓಕೆ. ಸೊ ನಾರ್ಮಲ್ ಪೀಪಲ್ ಬಂದು ಟ್ರೈ ಮಾಡ್ಬೋದು, ಟೇಸ್ಟ್ ಮಾಡ್ಬೋದಾ? ಹಾಂ, ಯಾ. ಇಲ್ಲಿ ಇನ್ನೂ ಬಂದು ತಿಂದೇ ಇರೋರಿಗೆ ಏನಂತ ಹೇಳ್ತೀರಾ ಮೇಡಮ್? ಒಂದ್ಸಲ ಬಂದು ಟ್ರೈ ಮಾಡಿ. ಬ್ಯಾಂಗ್ಳೂರ್ದು ಒಂದು ಫೇಮಸ್ ಫುಡ್ ಸ್ಟ್ರೀಟ್ ಇದು. ಸೊ ನಿಮ್ಗೆ ಎಲ್ಲ ವೆರೈಟಿ ಆಫ್ ಫುಡ್ಡು ಸಿಗುತ್ತೆ. ಓಕೆ. ಚೈನೀಸ್, ನಾರ್ತ್ ಇಂಡಿಯನ್, ಚಾಟ್ಸ್, ಸೌತ್ ಇಂಡಿಯನ್. ಸೊ ಎಲ್ಲ ಫುಡ್ ವೆರೈಟಿ ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ಸವಿನೆನಪು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. How is the taste, sir? It's really great. Nice. What you? Manchurian momos. Okay. ನಮಸ್ಕಾರ. ನಮಸ್ತೆ. ಹೇಗಿದೆ ಅಮ್ಮ? ಟೇಸ್ಟ್ ಎಲ್ಲ ಹೇಗಿತ್ತು? ಏನು ಟೇಸ್ಟ್ ಮಾಡಿದ್ರಿ? ಡಿಫ್ರೆಂಟ್ ಚೆನ್ನಾಗಿದೆ. ಇಲ್ಲಿದು ಸ್ಪೆಷಲು ಪಾವ್ ಭಾಜಿ ತುಂಬ ಚೆನ್ನಾಗಿದೆ. ಎಲ್ಲ ವೆರೈಟೀಸ್ ತುಂಬ ಚೆನ್ನಾಗಿದೆ. ಸೊ ನಾವು ಈಗ ಮಂತ್ಲಿ ಒಂದ್ಸಲ ಬಂದು ವಿಸಿಟ್ ಮಾಡಿ ತಿಂದ್ಬಿಟ್ಟು ಹೋಗ್ತೀವಿ, ಮಕ್ಕಳನ್ನೆಲ್ಲ ಕರ್ಕೊಂಡು. ತುಂಬ ಚೆನ್ನಾಗಿದೆ. ಅಮ್ಮ ನೀವಿರೋದು? ನಾವು ಬ್ಯಾಂಗ್ಳೂರು ಪಾಂಡುರಂಗನಗರ. ಓಕೆ, ಅಲ್ಲಿಂದ ಇಲ್ಲಿ ಅಲ್ಲಿಂದ ಬಂದಿದ್ದೀರಾ? ಬಂದು ತಿಂದ್ಬಿಟ್ಟು ಅಂದ್ರೆ ಎಂಜಾಯ್ ನೀವು ಮಾಡ್ಬಿಟ್ಟು ಹೋಗ್ತೀವಿ. ಫುಡ್ ತಿನ್ನೋದಕ್ಕೆ ಅಂತಾನೆ ಅಲ್ಲಿಂದ ಬರ್ತೀವಿ? ತಿನ್ನೋದಕ್ಕಂತಾನೆ ಬರ್ತೀವಿ. ಓಕೆ ಓಕೆ.
ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಹಂಗಾಗಿ ಬಂದ್ಬಿಟ್ಟು ತಿಂದ್ಬಿಟ್ಟು ಹೋಗ್ತೀವಿ. ಚೆನ್ನಾಗಿದೆ, ಬರ್ಬೋದು ಎಲ್ಲರೂ. ಸವಿ ನೆನಪು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಸ್ ಮೇಡಮ್ ವೀಕ್ಲಿ ಒನ್ಸ್ ಬರ್ತಾ ಇರ್ತೀರಾ? ವೀಕ್ಲಿ ಒನ್ಸ್ ಇಲ್ಲ, ಬಟ್ ವೆರಿ ನೌ ಆ್ಯಂಡ್ ದೆನ್ ಬರ್ತಾ ಇರ್ತೀನಿ. ಓಕೆ ಮೇಡಮ್, ಇವತ್ತೇನು ಟೇಸ್ಟ್ ಮಾಡಿದ್ರಿ ಇಲ್ಲಿ? ಇವತ್ತು ಆಫ್ಕೋರ್ಸ್ ನಾನು ಬಾಸುಂದಿ ಮಾತ್ರ ಮಿಸ್ ಮಾಡೋದಿಲ್ಲ. ಇಲ್ಲಿ ಬಂದರೆ ದೇರ್ ಇಸ್ ಅ ಪ್ಲೇಸ್ ವೆರ್ ಯು ಗೆಟ್ ಬಾಸುಂದಿ ವಿಚ್ ಇಸ್ ಅಲ್ಟಿಮೇಟ್ ಟೇಸ್ಟ್. ಅದು ನಮ್ಮ ಅಪ್ಪನಿಂದಲೇ ನಾನು ಕಲ್ತ್ಕೊಂಡಿರೋದು. ಇಲ್ಲಿ ಬಂದರೆ ಮ್ಯಾಂಡೇಟ್ರಿ ಬಾಸುಂದಿ ತಿಂತೀನಿ. ಇಲ್ಲಿ ಬಂದುಬಿಟ್ಟು ವಿ ಈಟ್ ದೋಸಾ ಹಿಯರ್, ಬಾತ್ ಮಸಾಲ ಅಂತ ಕೊಡ್ತಾರೆ, ವೆರಿ ನೈಸ್. ಆ್ಯಂಡ್ ಮುಂದೆ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಇಡ್ಲಿ ಕೊಡ್ತಾರೆ. ದಟ್ ಇಸ್ ವೆರಿ ನೈಸ್. ಆ್ಯಂಡ್ ಅದ್ರ ಪಕ್ಕದಲ್ಲಿ ಬಜ್ಜಿ ಇರುತ್ತೆ. ಸೊ ಇಟ್ಸ್ ಲೈಕ್ ಮಲ್ಟಿ ಕ್ಯೂಸೇನ್. ಇಲ್ಲಿ ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್ ಔಟ್ ಹಿಯರ್. ಡೈಲಿ ಅಮ್ಮ ಇದೇ ಥರ ಐಟಮ್ಸ್ ಮಾಡ್ತಾರಾ? ಡಿಫ್ರೆನ್ಸ್ ಆಫ್ 10-1500 ಐಟಮ್ಸ್? ಅಫ್ಕೋರ್ಸ್ ಅಮ್ಮ ಇಸ್ ಡಿಫ್ರೆಂಟ್, ಫುಡ್ ಸ್ಟ್ರೀಟ್ ಇಸ್ ಡಿಫ್ರೆಂಟ್. ದಿನ ಬಂದರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಸೇರ್ತೀನಿ ಅಷ್ಟೇ. ಅಲ್ಲ ಏನಂತ ಹೇಳೋದಂದ್ರೆ ಅಮ್ಮ ಈ ಥರ ಡೈಲಿ ಐಟಮ್ಸ್ ಮಾಡ್ತಾರಾ ಅಂತ, ವೆರೈಟೀಸ್ ಆಫ್ ಐಟಮ್ ಡೈಲಿ ಒಂದೇ ದಿವಸದಲ್ಲಿ ಇವಾಗ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಗೆ ಇಲ್ಲಿ ವೆರೈಟೀಸ್ ಆಫ್ ಫುಡ್ ಸಿಗ್ತಾ ಇದೆ, ಹೇಗೆ ನಿಮ್ಗೆ ಖುಷಿ ಆಯಿತು? ಹೇಗೆ ಇದೆ? ಅಫ್ಕೋರ್ಸ್ ಡೆಫಿನೆಟ್ಲಿ. ಮಮ್ಮಿ ಇಲ್ಲ ಅಂದರೆ ಮನೇಲಿ ದಿಸ್ ಇಸ್ ದ ಹಾಟ್ ಸ್ಪಾಟ್ ಥರ. ಯಾರಾದರೂ ಕರ್ಕೊಂಬರೋದೇ ನಾನು ಇಲ್ಲಿ ವಿವಿಪುರಮಲ್ಲಿ. ಸೊ ಇಟ್ಸ್ ಲೈಕ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಥರ. ವಿ ಸ್ಟಾಪ್ ಹಿಯರ್ ಆ್ಯಂಡ್ ಯು ಗೆಟ್ ಮಲ್ಟಿಪಲ್ ಥಿಂಗ್ಸ್ ಹಿಯರ್. ಸೊ ಇಟ್ಸ್ ಲೈಕ್ ಆಫ್ಕೋರ್ಸ್ ಯಾವ ಕ್ಯೂಸಿನ್ ಬೇಕು ಅನ್ನೋನು ಸಿಗುತ್ತೆ. ಫ್ರಮ್ ಟ್ವಿಸ್ಟ್ ಆಟೋದು ಮಕ್ಕಳಿಗೂ ಸಿಗುತ್ತೆ ಟು ಎಲ್ಡರ್ಸ್ ವೇರ್ ದೆ ಕಾಂಟ್ ಈಟ್, ವೆನ್ ದೆ ಕಾಂಟ್ ಶೂ, ಅವರಿಗೆ ಇಡ್ಲಿ, ಸ್ಮಾಲ್ ಇಡ್ಲಿ, ಮಿನಿ ಇಡ್ಲೀಸ್, ಆ ಥರ ಮಲ್ಟಿಪಲ್ ಥಿಂಗ್ಸ್ ಅದೇ. ಯು ಕ್ಯಾನ್ ಈಟ್ ಎನಿಥಿಂಗ್ ಇನ್ ದ್ಯಾಟ್ ಕೇಸ್. ಸೊ ಆ್ಯಂಡ್ ಆ್ಯಕ್ಚುಲಿ ಮುಂಚೆ ವಿವಿಪುರಂಗೂ ಇವಾಗ ವಿವಿಪುರಂಗೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಐ ಆಮ್ ಸ್ಟೇಯಿಂಗ್ ಹಿಯರ್ ಸಿನ್ಸ್ 25 years. ಇವಾಗ ಹೆಂಗಾಗಿರ್ತದೆ ಅಂದರೆ ಬ್ಯಾಂಗ್ಳೂರು ಎವ್ರಿ ಒನ್ ಕಮ್ಸ್ ಔಟ್ ಫ್ರಮ್ ಆಲ್ ಪ್ಲೇಸಸ್ ಆ್ಯಂಡ್ ದೇ ಫೀಲಿಂಗ್ ಔಟ್ ವಿವಿಪುರಂ. ಇಟ್ಸ್ ಲೈಕ್ ನಮಗೆ ಬೆಂಗಳೂರಲ್ಲಿ ಇದ್ದು ಇದೇ ಏರಿಯಾಲಿರೋ ನಮಗೆ ಜಾಗ ಇಲ್ಲ. ಮೇಡಮ್ ಏನಂತ ಹೇಳಿದ್ರೆ ಮುಂಚೆಗಿಂತ ಇವಾಗ ಪ್ರೈಸಸ್ ಜಾಸ್ತಿ ಆಗಿದೆ ಒಂದು, ಆಮೇಲೆ ಸ್ವಲ್ಪ ಟೇಸ್ಟ್ ಕಡಿಮೆ ಇದೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಮೇಡಮ್? ಆ್ಯಕ್ಚುಲಿ ಟೇಸ್ಟ್ ಕಡಿಮೆ ಆಗಿದೆ, ಬಟ್ ಇಟ್ ಡಿಪೆಂಡ್ಸ್ ಟು ಪ್ಲೇಸ್. ಇವಾಗ ಮಲ್ಟಿಪಲ್ ಶಾಪ್ಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ದೇರ್ ಆರ್ ಸಮ್ ಪ್ಲೇಸಸ್ ಸಿನ್ಸ್ ಲಾಂಗ್ ಟೈಮಿಂದ ಇರೋರು ತುಂಬ ಜನ ಇದ್ದಾರೆ. ಲೈಕ್ ನಾವೆಲ್ಲ ಜಾಸ್ತಿ ವರ್ಷದಿಂದ ಇಲ್ಲೇ ಇರೋದಕ್ಕೆ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸಸ್ಗೆ ಹೋಗ್ತೀವಿ. ವಿ ಡು ನಾಟ್ ವಾಂಟ್ ಟು ಟ್ರೈ ನ್ಯೂ ಥಿಂಗ್ಸ್ ಬಿಕಾಸ್ ಬಂದ್ಬಿಟ್ಟು ಎಷ್ಟೊಂದು ಜನ ಟೇಸ್ಟು ಇಲ್ದಂಗೆ ಹೋಗಿದೆ. ಸೊ ದೇರ್ ಆರ್ ಪ್ಲೇಸಸ್ ವೇರ್ ತುಂಬ ವರ್ಷದಿಂದ ಇಲ್ಲೇ ಇದ್ದು ಮಾಡಿರೋರು ಇದ್ದಾರೆ. ಸೊ ಯಾ, ವಿ ಆಲ್ವೇಸ್ ಪ್ರಿಫರ್ ಅ ಪರ್ಟಿಕ್ಯುಲರ್ ಪ್ಲೇಸಸ್ ಬೇಸಿಕಲಿ. ಥ್ಯಾಂಕ್ ಯು. Please subscribe Savi Nenapu from YouTube. It's a wonderful channel where you get multiple things to know. Continue. Tell me sir, how is the food? The food is very tasty, and if you are living in Bangalore, you must come. You should try at least once. What you tried today? I ate multiple things. I started with momos, dabeli. Then we went for this dahi pudi. Sir, are you veg favorite or non-veg? We both are vegetarian, so we ate vegetarian. Mostly veg options are there here. Options is more. Yeah. ನಮಸ್ಕಾರ ಸರ್. ಯಾವ ಚಾನಲ್ ನಿಮ್ಮದು? ನಮ್ಮದು ಯೂಟ್ಯೂಬ್ ಚಾನಲ್. ಹೇಳಿ ಸರ್, ಹೇಗಿತ್ತು ಟೇಸ್ಟ್? ಏನು ಟೇಸ್ಟ್ ಮಾಡಿದ್ರಿ ಸರ್? ಬಂಗಾರಪೇಟೆ ಪಾನಿಪುರಿ ತಿಂತಾ ಇದ್ದೀನಿ. ಓಕೆ, ಎಲ್ಲರೂ ಚೆನ್ನಾಗಿದೆ ಅಂದರು. ಓಕೆ, ಅದಕ್ಕೆ ಬಂಗಾರಪೇಟೆ ಪಾನಿಪುರಿ ತಿಂತಾ ಇದ್ದೀನಿ. ಓಕೆ. ಈ ಜನಗಳು ನೋಡ್ತು ಅಂತಂದರೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಕುತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟೊಂದು ವೆರೈಟಿ ಫುಡ್ ಇದೆ ಇಲ್ಲಿ. ಬೇರೆ ಏನು ಟೇಸ್ಟ್ ಮಾಡಿದ್ರಿ ಸರ್? ಫಸ್ಟೇ ಬಂಗಾರಪೇಟೆ ಪಾನಿಪುರಿ. ಓಕೆ. ಅವ್ರು ಮಸಾಲೆ ದೋಸೆ ತಿಂತಾ ಇದ್ದಾರೆ. ಓಕೆ. ನೀವೆಲ್ಲ ಟೇಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಬಂದಿದ್ದೀರಾ? ಇವಾಗ ಬಂದಿದ್ದೀವಿ ಸರ್. ಯಾವಾಗಲೂ ಬರ್ತಾ ಇರ್ತೀರಾ ಇಲ್ಲಿ ಅಥವಾ ಇವತ್ತೇ ಬಂದಿರೋದಾ? ಬರ್ತಾ ಇರ್ತೀವಿ ಮೊದಲಿಂದಾನು. ಓಕೆ. ಬಟ್ ಇಲ್ಲೆಲ್ಲ ರಿಪೇರಿ ಆಗ್ತಾಯಿತ್ತು ರೋಡೆಲ್ಲ. ಏನೋ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಸರ್ ಮುಂಚೆಗೂ ಇವಾಗಲೂ ಚೆನ್ನಾಗಿದೆಯಾ ಸರ್? ರೋಡೆಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ಫುಟ್ಬಾಲ್ಗೆ ಬಂದ್ಬಿಟ್ಟಿದ್ದಾರೆ. ಫುಟ್ಬಾಲ್ಗೆ ಬಂದ್ಬಿಟ್ಟಿದೆ. ಅದೇ ತಲೆನೋವು ಆಗಿರೋರು ಇಲ್ಲಿ. ಜನಕ್ಕೆ ಓಡಾಡೋಕ್ಕೂ ಜಾಗ ಇಲ್ಲ ನೋಡಿ ಸರ್. ಜನ ಜಾಸ್ತಿ ಇದ್ರೇನಲ್ವಾ ಸರ್ ಜನ ಇಷ್ಟಪಡೋದು ಟೇಸ್ಟ್ ಎಲ್ಲ? ಆದ್ರೂ ಸವಿ ನೆನಪು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ನಾವು 10 ವರ್ಷದಿಂದ ಇದ್ದೀವಿ ಇಲ್ಲಿ. 10 ವರ್ಷದಿಂದ ಇದ್ದೀರಾ ಸರ್. ಹೇಗಿದೆ ಸರ್? ನಿಮ್ಮ ಹತ್ರ ಏನೇನು ಸಿಗುತ್ತೆ ಸರ್? ನಮ್ಮಲ್ಲಿ ಬಂಗಾರಪೇಟೆ ಚಾಟ್ಸ್ ವಿಶೇಷವಾಗಿ ಸಿಗುತ್ತೆ. ಓಕೆ. ನಮ್ಮದೇ ಪೂರಿಸು ಸಪ್ರೇಟ್ ಇರುತ್ತೆ. ನಮ್ಮ ಪಾನಿ ಎಲ್ಲ ಇದು ಒರಿಜಿನಲ್ ಪಾನಿ, ವೈಟ್ ಪಾನಿ, ಕಲರ್ಲೆಸ್ಸು, ನ್ಯಾಚುರಲ್ ಪಾನಿ ಇರುತ್ತೆ. ನಮ್ಮದು ಚಾಟ್ಸ್ ಎಲ್ಲ ಹೈಜಿನಿಕ್ ಆಗಿರುತ್ತೆ. ಸರಿ. ಬಂಗಾರಪೇಟೆ ಚಾಟ್ಸ್ ಎಲ್ಲಿ ಟ್ರೈ ಮಾಡಿದ್ರು ಒಂದೇ ಟೇಸ್ಟ್ ಇರುತ್ತೆ. ಸರ್ ಚಾಟ್ಸಲ್ಲಿ ಏನೇನು ಚಾಟ್ ಸಿಗುತ್ತೆ ಸರ್ ನಿಮ್ಮ? ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ, ಬೇಲ್ಪುರಿ, ಸೇವ್ ಪುರಿ, ನಿಪ್ಪಟ್ಟು, ಫ್ಲೋಟಿಂಗ್ ಪಾನಿಪುರಿ, ಡಬಲ್ ಡೆಕ್ಕರು ಎಲ್ಲ ಇದೆ ನಮ್ಮಲ್ಲಿ. ಓಕೆ ಸರ್. ಥ್ಯಾಂಕ್ ಯು. ಸರ್ ಇಲ್ಲಿ ಇನ್ನೂ
ಬಂದು ತಿಂದಿರೋರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಬನ್ನಿ, ವೆಜಿಟೇರಿಯನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಫುಡ್ ಲೈಕ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಂದು ಒಂದು ಸೈಡ್ ಟ್ರೈ ಮಾಡಿ, ನಿಮ್ಮ ರಿವ್ಯೂನು ಹೇಳಿ. ಇವಾಗ ಹೊಸದಾಗಿ ಮಾಡಿದ್ದಾರೆ, ಇನ್ನೂ ಒಂದು 6 months ಇನ್ನೂ ಚೆನ್ನಾಗಾಗತ್ತೆ. ಕಮರ್ಷಿಯಲ್ ಸ್ಟ್ರೀಟು ಹೆಂಗಿದೆ ಎಲ್ಲ ಆ ಥರ ಆಗುತ್ತೆ ನಮ್ಮ ವಿವಿಪುರಂ ಸ್ಟ್ರೀಟ್ ಅಂದಿರೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸವಿನೆನಪು ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮಲ್ಲಿ ದೋಸೆ ಫೇಮಸ್, ಸಾಕತ್ತಾಗಿರುತ್ತೆ. Hi. Hi. How is that taste? It's amazing. Okay. You should definitely try the Szechuan cheese dosa. That's my personal favorite. Okay, are you coming weekly or monthly? This is my third time in Vivipuram, and Okay. I think I have been a daily customer to them in different branches. What you tasted? What you tasted? My favorite is Szechuan cheese dosa. Okay, today what you tasted? Today in Vivipuram or here? Here. Here we have ordered Szechuan sweet corn Okay. and one Mailari masala dosa and one Szechuan cheese dosa. Yeah. How is the taste and all? The taste is really good, and this is something different with all the mixes, like whatever customization you want you can get here. Okay. So yeah, different from typical South Indian dosas. are you Pav Bhaji. Pav Bhaji. Do subscribe to Saveen and Appu channel on YouTube. Thank you. Hi. Hi. How is the taste? What you tasted today? Oh, I ate pav bhaji. I almost ate like 3 plates of pav bhaji, and it Okay. was yum. It's Okay. really yum. Are you coming weekly or daily? No, I think like once a month I come here, especially for the pav bhaji. Okay. And ice cream, the softy here is really good. Okay. Yeah. How is the taste? All tasted? Oh, the tastes are very good. Like I'm basically from north, and that side we have a lot of street food. Okay. Right. So here, like this area is best for street foods. Yeah, thank you so much. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ಹೇಳಿ ಸರ್, ಏನು ಟೇಸ್ಟ್ ಮಾಡಿದ್ರಿ? ಸರ್ ನಾವು ಗೋಬಿ ಮಂಚೂರಿ ತಗೊಂಡಿದ್ದೀವಿ. ಓಕೆ. ಇವ್ರು ನಮ್ಮ ಫ್ರೆಂಡ್ ಶಶಿಭಾಯ್ ಅಂತ. ಹೇಗಿತ್ತು ಸರ್ ಟೇಸ್ಟ್ ಎಲ್ಲ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಲರ್ ಇಲ್ಲ, ಏನಿಲ್ಲ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಕಲರ್ ಚೆನ್ನಾಗಿ ಯೂಸ್ ಮಾಡ್ತಾರಾ? ಇಲ್ಲ ಕಲರ್ ಏನಿಲ್ಲ ಸರ್, ಕಲರ್ ಎಲ್ಲ ನ್ಯಾಚುರಲ್ ಆಗಿದೆಯಾ? ಮತ್ತೆ ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ತುಂಬಾ ಇನ್ನ ಅಂಗಡಿಗಳು ಹಾಕಿದ್ದಾರೆ, ಎಕ್ಸ್ಟ್ರಾ ಹಾಕಿದ್ದಾರೆ. ಓಕೆ ಸರ್, ಮುಂಚೆ ಇವಾಗ ಟೇಸ್ಟ್ ಚೇಂಜಸ್ ಇದೆ ಅಂತಾರೆ, ಏನಿದೆ ಸರ್? ಅದೇ ಗೋಬಿ ಲೆಕ್ಕದಲ್ಲಿ ಬಂದ್ರೆ ನಿಮಗೆ ಕಲರ್ ಇಲ್ಲ. ಮುಂಚೆಗಿನ ಇವಾಗ ತಿನ್ನಕ್ಕೆ ಒಂದ್ ಸ್ವಲ್ಪ ಹೆಲ್ದಿ ಆಗಿರ್ತದೆ, ತಿನ್ಬೇಕಂತ ಆಸೆ ಆಗುತ್ತೆ, ಮತ್ತೆ ಒಳ್ಳೇದು ಕೂಡ ಇವಾಗ ಹೆಲ್ತಿ. ಅಂದ್ರೆ ಮುಂಚೆ ಟೇಸ್ಟ್ ಫುಡ್ ಎಲ್ಲ ಯೂಸ್ ಮಾಡ್ತಿದ್ರು, ಯೂಸ್ ಮಾಡ್ತಿಲ್ಲ. ಜನರಿಗೆ ಇದಕ್ಕೆ ಟೇಸ್ಟ್ಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತೀರಾ? ಇವಾಗ ಹೆಲ್ತ್ ಬೇಕಂದ್ರೆ ನಾವು ಇವಾಗ ನಮ್ಮ ಮನ್ಸಿಗೆ ಒಳ್ಳೆ ಚೆನ್ನಾಗಿ ಅನ್ಸುತ್ತಲ್ಲ, ಈಗ ಹೌದು ತಿಂದ್ರೇನು ಇವಾಗ ಅಪ್ಪ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋ ಥರ ಸಂತೋಷ ಇರುತ್ತೆ ಒಳಗಡೆ. ಸೊ ಆಟೋಮೆಟಿಕ್ ಆಗಿ ಚೆನ್ನಾಗಿ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸವಿನೆನಪು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಅಂತ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ಸವಿನೆನಪು ಯೂಟ್ಯೂಬ್ ಚಾನಲ್. ನಾನು ಚೆನ್ನೈಯಿಂದ ಬಂದಿದ್ದೀನಿ. ಓಕೆ. What food? Dosa? Yeah, let me know after I try it. The ambience are very good. Too good. The momos. We are eating now fried chicken momos. Jokes apart. हम खा रहे हिंदी चलता है ना? या हम खा रहे क्या पेरी पेरी फ्राइड मोमोज. माइक इधर है, चले हमको देख रहे हो यार, ऑडियंस को देख. Okay. Shamartha, we don't know this guy. Thank you. ಎಲ್ಲ ಚೆನ್ನಾಗಿದೆ. ಸರ್ ನಮಸ್ಕಾರ ಸರ್. ಸರ್ ಹೇಳಿ ಸರ್, ಎಲ್ಲಿದ್ದೀರಾ ಇವತ್ತು? ಏನು ಟೇಸ್ಟ್ ಮಾಡಿದ್ರಿ? ಎಲ್ಲ ಟ್ರೈ ಮಾಡಿದ್ವಿ, ಆಲ್ಮೋಸ್ಟ್ ಎಲ್ಲ ವೆಜ್ ಎಲ್ಲ ಚೆನ್ನಾಗಿತ್ತು. ಬಟ್ ಇಲ್ಲಿ ನಾನ್ ವೆಜ್ ಸಿಗಲ್ಲ, ಬಟ್ ವೆಜ್ಜಲ್ಲಿ ಭಾರಿ ಚೆನ್ನಾಗಿರುತ್ತೆ. ನಿಮಗೇನು ಇಷ್ಟ ಆಯ್ತು ಸರ್? ನಮಗೆಲ್ಲ ಇಷ್ಟ ಆಗಿತ್ತು, ತಿಂದಿದ್ದೆ ಏನೋ ಕಾಂಪ್ರಮೈಸೇ ಇಲ್ಲ, ಫುಲ್ ಚೆನ್ನಾಗಿತ್ತು. ಯಾ, ಪ್ಲೀಸ್ ಸಬ್ಸ್ಕ್ರೈಬ್ ಸವಿನೆನಪು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್. ನಮಸ್ತೆ. ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ.
ಸೂಪರ್ ಆಗಿದೆ. ಏನ್ ಟೇಸ್ಟ್ ಮಾಡಿದ್ರಿ? ಅವರೇ ಬೆಳೆ ದೋಸೆ. ಹೇಗಿದೆ ಅವರೇ ಬೆಳೆ ದೋಸೆ? ಇಲ್ಲಿ ಇನ್ನೂ ಬಂದು ಟೇಸ್ಟ್ ಮಾಡ್ತಿರೋರ್ಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬೇಗ ಬಂದ್ ಮಾಡಬೇಕು, ಬೇಗ ಬಂದು ಟೇಸ್ಟ್ ಮಾಡಿ ಖಾಲಿ ಆಗ್ಬಿಡುತ್ತೆ ಅಂತೀರಾ? ಓಕೆ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ ನೀವೆಲ್ಲ? ದಾವಣಗೆರೆ. KR ಇಂದ ಬಂದಿದ್ದೀರಾ? ಬಟ್ ಲೋಕಲ್ ದಾವಣಗೆರೆ. ವೀಕ್ಲಿ ಒನ್ಸ್ ಬರ್ತೀರಾ ಹೇಗೆ? ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್. ಬೇರೆ ಏನು ಟೇಸ್ಟ್ ಮಾಡಿದ್ರಿ? ಓಕೆ ಬಾಳೆಕಾಯಿ ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಆಲೂ ಬೋಂಡ, ಅವರೆಬೇಳೆ ವಡೆ, ಮ್ಯಾಂಗೋ ಚಿತ್ರಾನ್ನ, ಮಶ್ರೂಮ್ ಬಿರಿಯಾನಿ, ಸೌಗೆ ಬಾತು, ತವಾ ಪಲಾವ್, ಪಾವ್ ಬಜ್ಜಿ, ತಟ್ಟೆ ಇಡ್ಲಿ, ಚಿಕ್ಕಿ ಇಡ್ಲಿ, ಪುಡಿ ಇಡ್ಲಿ, ಮಲ್ಗೆ ಇಡ್ಲಿ, ಕಾಯ ಪಟ್ಟು, ಬೇಳೆ ಪಟ್ಟು, ಕೋವಾ ಪಟ್ಟು, ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ, ಮಶ್ರೂಮ್ ಮಂಚೂರಿ, ನೂಡಲ್ಸು, ಫ್ರೈಡ್ ರೈಸು, ತವಾ ಪಲಾವ್, ಪಾವ್ ಬಜ್ಜಿ, ವಡಾಪಾವ್, ದಬೇಲೆ, ಅವರೆಕಾಳು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರುಮಾಲ್ ರೊಟ್ಟಿ, ಮೈಸೂರು ದೋಸೆ, ಬಾತ್ ದೋಸೆ, ಪುಡಿ ದೋಸೆ, ಚೀಸ್ ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ರೈಸು, ಪೇಪರ್ ದೋಸೆ, ಆನಿಯನ್ ದೋಸೆ, ಅವರೆಬೇಳೆ ದೋಸೆ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್, ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ನಾವೊಂದು 10 ವರ್ಷದಿಂದ ಇದ್ದೀನಿ ಸರ್. ಹೌದಾ? ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಹೇಗಿದೆ? ಸೂಪರ್ ಆಗಿದೆ ಸರ್. ಅವರೇ ಬೆಳೆ ದೋಸೆ ಬೇರೆ ಎಲ್ಲೂ ಸಿಗಲ್ಲ, ನಿಮ್ಮ ಹತ್ರ ಸ್ಪೆಷಲ್ ಆಗಿದೆ. ಓಕೆನಾ? ಈ ರೋಡಲ್ಲಿ ಎಲ್ಲೂ ಇರಲಿಲ್ಲ. ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಹೇಗಿದೆ? ಸೂಪರ್ ಆಗಿದೆ. ಜನರು ಇಲ್ಲಿ ಬಂದು ಏನು ಟೇಸ್ಟ್ ಮಾಡ್ತಾರೆ ಅಂತ? ಟೇಸ್ಟ್ ಅಂದ್ರೆ ತುಪ್ಪ ಹಾಕ್ತೀವಿ, ಚಟ್ನಿ ಪುಡಿ ಹಾಕ್ತೀವಿ, ಓಕೆ, ಅವರೇ ಬೆಳೆ ಮತ್ತು ಮಸಾಲೆ ಎಲ್ಲ ಹಾಕ್ತೀವಲ್ಲ, ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಬರ್ತಾರೆ, ಹುಡಿಕೊಂಡು ಬರ್ತಾರೆ. ಓಕೆ, ಇಲ್ಲಿ ಬಂದು ತಿಂದಿರೋರ್ಗೆ ಏನಂತ ಹೇಳ್ತೀರಾ ಸರ್? ಸರ್ ಅವರೇ ಹೇಳ್ಬೇಕು, ನೀವು ಅವ್ರ ಮೇಲೆ ಕೇಳಿ ಹೆಂಗಿದೆ ಏನು ಅಂತ. ನಮ್ಗೇನು ಗೊತ್ತಿಲ್ಲ, ತಿಂದವ್ರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಾರಲ್ಲ, ಅಷ್ಟು ಸಾಕು. ಖುಷಿಯಿಂದ ಬರ್ತಾರೆ, ಖುಷಿಯಿಂದ ತಿಂತಾರೆ, ಖುಷಿಯಿಂದ ಹೋಗ್ತಾರೆ, ಅದು ನಮ್ಗೆ ಸಾಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಅಣ್ಣ. ಹೇಳಿ ಸರ್, ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ ಅಣ್ಣ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿ ಸಿಗ್ತಾ ಇದೆ. ಏನು ಇವತ್ತು ಟೇಸ್ಟ್ ಮಾಡಿದ್ರಿ ಸರ್? ಏನು ದೋಸೆ ತಗೊಂಡಿದ್ದೀರಿ? ಅವರೇ ಬೆಳೆ ದೋಸೆ. ಅವರೇ ಬೆಳೆ ದೋಸೆ. ಓಕೆ, ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಅಣ್ಣ. ಅವರೇ ಬೆಳೆ ಜಾಸ್ತಿ ಇದೆಯಾ? ದೋಸೆ ದೋಸೆ ಜಾಸ್ತಿ ಇದೆಯಾ ಹೇಗೆ? ಅವರೇ ಬೆಳೆ ಈರುಳ್ಳಿ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆಯಾ? ಇದು ವೀಕ್ಲಿ ಬರ್ತಾ ಇರ್ತೀರಾ ಅಥವಾ ಇದೆ ಫಸ್ಟ್ ಟೈಮ್? ಇಲ್ಲ, ಫಸ್ಟ್ ಟೈಮ್ ಅಣ್ಣ. ಫಸ್ಟ್ ಟೈಮ್ ಬಂದಿದ್ದೀರಾ? ಟೇಸ್ಟ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಎಲ್ಲ ನೀಟಾಗಿದೆಯಾ? ಆಯಿಲಿ ಎಲ್ಲ ಏನಾದ್ರು ಜಾಸ್ತಿ ಏನಾರು ಇದೆಯಾ? ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆಯಾ? ಮನೇಲಿ ಮಾಡ್ದಂಗೆ ಇದೆಯಲ್ಲ? ನಾನೆಂದೂ ಮಾಡಿಲ್ಲ, ಮಾಡ್ಬೇಕು. ಮನೆಗೆ ಹೋಗಿ ಟ್ರೈ ಮಾಡ್ತೀರಾ? ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೆನಪು ಸಾವಿರ ನೆನಪು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.